ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು ಟಿ ಎಕ್ಸಾಮ್ ಕಾಲ್ ಫಾರ್ ಆಗೋ ಚಾನ್ಸಸ್ ಇದೆ. ಸದ್ಯದಲ್ಲಿ ನೋಟಿಫಿಕೇಷನ್ ಹೊರಬರೋ ಚಾನ್ಸಸ್ ಇದೆ. ಸೊ ಈ ಟಿ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿದೆ, ಪೇಪರ್ ಫಸ್ಟಲ್ಲಿ 30 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಪೇಪರ್ ಸೆಕೆಂಡಲ್ಲೂ ಕೂಡ 30 ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ. ಸೊ ಹಾಗಾದರೆ ಮ್ಯಾಥ್ಸ್ ಪ್ರಶ್ನೆಗಳನ್ನು ಯಾವ ರೀತಿ ಕೇಳೋ ಚಾನ್ಸಸ್ ಇರುತ್ತೆ, ಹಿಂದೆಲ್ಲ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಯಾವ ಥರ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಬೇರೆ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಟಿ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಯಾವ ಥರ ಪ್ರಶ್ನೆಗಳನ್ನು ಕೇಳಿರ್ಬೋದು, ಅವನ್ನ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಪ್ರತಿಯೊಂದು ಕ್ಲಾಸಲ್ಲಿರ್ತಕ್ಕಂಥ ಕ್ವಶನ್ಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡ್ಕೊತ ಹೋಗ್ರಿ. 100% ನಿಮಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಟಿ ಎಕ್ಸಾಮ್ನ ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ನ ಮ್ಯಾಥ್ಸ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ. ಹಾಗೆ HSTL, GPSTL, ಹಾಗೆ ಲ್ಯಾಂಡ್ ಸರ್ವೇಲು ಎಕ್ಸಾಮಿಗೆ ಸಂಬಂಧಪಟ್ಟಂತೂ ಕೂಡ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ನೀವು ಪಡ್ಕೊಂತ ಬರ್ಬೋದು ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಎ ಸರ್ಕಲ್ ವಿತ್ ಸೆಂಟರ್ P 4,5 passes through the point A 0,9. The length of the diagonal of the largest square inside this circle is ಅಂತ ನೋಡ್ರಿ. ಕ್ವಶನ್ ಯಾರಿಗೆ ಅರ್ಥ ಆಗುತ್ತಾ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಯಾರು ಅರ್ಥ ಮಾಡ್ಕೊತಿರಲ್ಲ ಅವ್ರಿಗೆ ಆನ್ಸರು ಕೂಡ ಅರ್ಥ ಆಗುತ್ತೆ, ಸುಲಭ ಆಗುತ್ತೆ. ನೋಡ್ರಿ, ಪಿ ಅನ್ನೋ ಒಂದು ಬಿಂದು ವೃತ್ತದ ಕೇಂದ್ರ ಇದೆ. ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾನೆ. ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ ಅಂದರೆ 4,5 ಇದೆ. ಇದು ಒಂದು ವೃತ್ತದ ಕೇಂದ್ರ ಬಿಂದು. ಸೊ ಆ ವೃತ್ತ ಒಂದು ಏನ ಬಿಂದು ಇದೆ, ಎ ಬಿಂದುವಿನ ಕೋಆರ್ಡಿನೇಟ್ಸ್ 0,9 ಇದೆಯಲ್ಲ, ಈ ಬಿಂದುವಿನ ಮೂಲಕ ಆ ವೃತ್ತ ಹಾದು ಹೋಗ್ತಾ ಇದೆ ಅಂತ ಕೊಟ್ಟಿದ್ದಾನೆ. ಈ ವೃತ್ತದೊಳಗಿನ ಅತಿ ದೊಡ್ಡ ಚೌಕದ ಕರ್ಣದ ಉದ್ದವು ಅಂತ. ಆ ಸರ್ಕಲ್ ಒಳಗಡೆ ಒಂದು ಸ್ಕ್ವೇರ್ ಅಂದರೆ ಚೌಕವನ್ನು ಡ್ರಾ ಮಾಡ್ತಾ ಇದ್ದಾರೆ. ಆ ಚೌಕದ ಅತಿ ದೊಡ್ಡ ಚೌಕವನ್ನು ಡ್ರಾ ಮಾಡ್ತಾರೆ. ಅದರ ಕರ್ಣದ ಉದ್ದ, ಡಯಾಗ್ನಲ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಂಡು ನಾವು ಆನ್ಸರ್ ಮಾಡೋದಾದ್ರೆ ಇದು ಸರ್ಕಲ್ ಬರಿತಾ ಇದೀನಿ. ಸೊ ಈ ಸರ್ಕಲ್ ನೋಡ್ರಿ, ಈ ಸರ್ಕಲ್ ವಿತ್ ಸೆಂಟರ್ ಪಿ ಕೊಟ್ಟಿದ್ದಾನೆ. ಪಿ ಎಷ್ಟು ಕೊಟ್ಟಿದ್ದಾನೆ ಅಂದರೆ 4,5 ಅಂತ ಇದೆ. ಪಾಯಿಂಟ್ ಕೊಟ್ಟಿದ್ದಾನೆ 4,5 ಅಂತ. ಪ್ರತಾಪ್, ಕರೆಂಟ್ ಹೋಯ್ತಲ್ಲ? ಕರೆಂಟ್ ಹೋಗಿದೆ. ಅಲ್ಲಿ ಬರುತ್ತೆ, ಇಲ್ಲಿ ಆಫ್ ಮಾಡಿಸ್ತೀನಿ. ಒಂದು 5 ನಿಮಿಷ ಬರುತ್ತೆ. ವೇರಿಯೇಷನ್ ಆಗೋದೇನೋ ಮತ್ತೆ ಇದು ಅಂತ ಬ್ಲಿಂಕ್ ಕುಡಿತೈತೆ. ಇಲ್ಲ, ನಾನು ಇಲ್ಲೆಲ್ಲ ಆಫ್ ಮಾಡಿಸ್ತೀನಿ. ಮಾಡಿದ್ದೀನಿ. ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಬರೋಣ. ಎ ಸರ್ಕಲ್ ವಿತ್ ಸೆಂಟರ್ P 4,5 passes through the point A 0,9. The length of the diagonal of the largest square inside this circle is ಅಂತಿದೆ. P ಅನ್ನೋ ಒಂದು ಬಿಂದು ಇದೆ, ಇದು ವೃತ್ತದ ಕೇಂದ್ರ. ಆ P ಬಿಂದುವಿನ ನಿರ್ದೇಶಾಂಕಗಳಿದ್ದಾವೆ 4,5. ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ P ಅಂದರೆ 4,5 ಅನ್ನೋದು ವೃತ್ತದ ಕೇಂದ್ರ ಬಿಂದು ಅಂತ ಹೇಳಿದ್ದಾನೆ. ಆ ವೃತ್ತ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತೆ ಅಂತ ಕೊಟ್ಟಿದ್ದಾನೆ. ಎ ಬಿಂದುವಿನ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು 0,9 ಇದೆ. ಆ ಬಿಂದುವಿನ ಮೂಲಕ ಪಾಸ್ ಆಗುತ್ತೆ ಆ ಸರ್ಕಲ್ ಅಂತ. ಸೊ ಆ ವೃತ್ತದೊಳಗಿನ ಅತಿ ದೊಡ್ಡ ಚೌಕದ ಕರ್ಣದ ಉದ್ದ ಎಷ್ಟು ಅಂತ. ಆ ಸರ್ಕಲಲ್ಲಿ ಒಂದು ಅತಿ ದೊಡ್ಡ ಚೌಕ ಎಷ್ಟನ್ನು ಡ್ರಾ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಆ ಚೌಕವನ್ನು ಡ್ರಾ ಮಾಡಿ
ಆ ಚೌಕದ ಕರ್ಣದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಕರ್ಣದ ಅಳತೆ ಡಯಾಗ್ನಲ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಒಂದು ಸರ್ಕಲ್ ಡ್ರಾ ಮಾಡೋಣ. ಈ ಸರ್ಕಲ್ನ ಸೆಂಟರು P4,5 ಅನ್ನೋದು ಈ ಸರ್ಕಲ್ನ ಸೆಂಟರ್ ಆಗಿದೆ ಅಂತ. ಇದು ವೃತ್ತದ ಕೇಂದ್ರ ಬಿಂದು. ಸೊ ಈ ವೃತ್ತ ಒಂದು ಬಿಂದು ಇದೆ, 4,5 ಅಂತ ಒಂದು ಬಿಂದು ಇದೆ. 0,9 ಅಂತ ಒಂದು ಎ ಬಿಂದು ಇದೆಯಲ್ಲ, ಎ ಬಿಂದುವಿನ ಮೂಲಕ ಸೊ ಈ ಸರ್ಕಲ್ ಪಾಸ್ ಆಗಿದೆ ಅಂತ ಹಾದು ಹೋಗಿದೆ ಅಂತ. ಸೊ ಈ ಸರ್ಕಲ್ ಒಳಗಡೆ ಒಂದು ಚೌಕವನ್ನು ಡ್ರಾ ಮಾಡೋಣ. ಚೌಕವನ್ನು ಡ್ರಾ ಮಾಡ್ತಾ ಇದ್ದೀನಿ ನೋಡ್ರಿ. ಸೊ ಒಂದು ಸ್ಕ್ವೇರ್ನ ಡ್ರಾ ಮಾಡ್ತಾ ಇದ್ದೀನಿ ಚೌಕ. ಸೊ ಈ ಚೌಕದ ಕರ್ಣದ ಅಳತೆ ಲೆಂತ್ ಆಫ್ ಡಯಾಗ್ನಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ಚೌಕದ ಕರ್ಣದ ಅಳತೆಯನ್ನು ಕಂಡುಹಿಡಿಬೇಕು. ಸೊ ಈ ಸರ್ಕಲ್ಲು ಸೆಂಟರ್ P4,5 ಅನ್ನೋದು ವೃತ್ತದ ಕೇಂದ್ರ. ಈ ಸರ್ಕಲ್ಲು ಎ ಅನ್ನೋ ಬಿಂದು 0,9 ಮೂಲಕ ಪಾಸ್ ಆಗಿ ಹೋಗಿದೆ, ಸರ್ಕಲ್ ಪಾಸ್ ಆಗಿದೆ. ಹಾಗಾದರೆ ಈ ವೃತ್ತದೊಳಗಡೆ ಒಂದು ಅತಿ ದೊಡ್ಡ ಚೌಕವನ್ನು ಡ್ರಾ ಮಾಡ್ತಾ ಇದ್ವಿ. ಆ ಚೌಕದ ಕರ್ಣದ ಅಳತೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ ಚೌಕದ ಕರ್ಣದ ಅಳತೆ ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ವೆರಿ ಸಿಂಪಲ್. ಹೆಂಗೆ ಮಾಡಲ್ಲ ಅಂದ್ರೆ, ಈ ಪಿ ಬಿಂದು ವೃತ್ತದ ಕೇಂದ್ರ. ಸೊ ಈ ಬಿಂದು ಇದೆಯಲ್ಲ, ಎ ಬಿಂದು ಇದೆಯಲ್ಲ, ಪಿನಿಂದ ಹೇಗಿರೋ ಡಿಸ್ಟೆನ್ಸ್ ಕಂಡುಹಿಡಿರಿ. ಪಿನಿಂದ ಹೇಗಿರೋ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ನಾವು ಓದ್ತೀವಿ. ದೂರದ ಸೂತ್ರ ಅಂತ ಬರುತ್ತೆ, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದು ಪಿನಿಂದ ಹೇಗಿರೋ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಪ್ರಕಾರ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ ಬರ್ಕೋಬೇಕು. ಸೊ ಇಲ್ಲಿ ಎಕ್ಸ್ನ ಕೋಆರ್ಡಿನೇಟ್ 4 ಇದೆ, ಎಕ್ಸ್ ಕೋಆರ್ಡಿನೇಟ್ 0 ಇದೆ ಅಂದರೆ 4 - 0 ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. 4 - 0 ಹೋಲ್ ಸ್ಕ್ವೇರ್ ಹಾಕೊಂಡು ಪ್ಲಸ್ ಹಾಕೊಂಡು, ಇಲ್ಲಿ ವೈ ಕೋಆರ್ಡಿನೇಟ್ 5 ಇದೆ, ಇಲ್ಲಿ ವೈ ಕೋಆರ್ಡಿನೇಟ್ 9 ಇದೆ ಅಂದರೆ 5 - 9 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಇದೇ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಪ್ರಕಾರ ನೋಡ್ರಿ, 4 - 0 ಅಂದರೆ 4 ಸ್ಕ್ವೇರ್ ಆಗುತ್ತೆ, 5 - 9 ಅಂದರೆ -4 ಸ್ಕ್ವೇರ್ ಆಗುತ್ತೆ. ಸಿಂಪ್ಲಿಫೈ ಮಾಡ್ರಿ, 4 ಸ್ಕ್ವೇರ್ ಅಂದರೆ 16, -4ನ 2 ಸಲ ಗುಣಿಸಿದ್ರೆ ಅದು +16 ಆಗುತ್ತೆ. 16 + 16 ಅಂದರೆ 32 ಬರುತ್ತೆ. 32ಗೆ ಸ್ಕ್ವೇರ್ ರೂಟ್ ಇಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇಲ್ಲ. 32ನ 16 2s ಅಂತ ಬರ್ಕೋಬೇಕು. 16 ಸ್ಕ್ವೇರ್ ರೂಟ್ 4 ಬರುತ್ತೆ, ರೂಟ್ 2ನ್ನ ಬರಿತಾ ಇದೀನಿ. 4 ರೂಟ್ 2 ಸೆಂಟಿಮೀಟರ್ ಏನಿದೆ ಅಥವಾ ಯೂನಿಟ್ಸ್ ಏನಿದೆಯಲ್ಲ, ಇದು ಪಿನಿಂದ ಈ ಹೇಗಿರ್ತಕ್ಕಂಥ ಡಿಸ್ಟೆನ್ಸ್ ಆಗುತ್ತೆ. ಈ ಪಿ ಎನ ಏನಂತ ಕರಿತೀವಿ ಅಂದರೆ ನಾವು ವೃತ್ತದ ತ್ರಿಜ್ಯ ಅಂತ ಕರಿತೀವಿ. ವೃತ್ತದ ತ್ರಿಜ್ಯ 4 ರೂಟ್ 2 ಇದೆ ಅಂತ ಕರಿತೀವಿ. ವೃತ್ತದ ತ್ರಿಜ್ಯ 4 ರೂಟ್ 2 ಇದೆ. ಸೊ ಪಿನಿಂದ ಈ ಬಿಂದುಗಿರ್ತಕ್ಕಂಥ ಡಿಸ್ಟೆನ್ಸ್ನ ಇದು ವೃತ್ತದ ತ್ರಿಜ್ಯ ಆಗುತ್ತೆ, ಇದು 4 ರೂಟ್ 2 ಆಗುತ್ತೆ. ಟೋಟಲ್ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ವೃತ್ತಕ್ಕೆ ವ್ಯಾಸ ಆಗುತ್ತೆ. ಈ ಸರ್ಕಲ್ಗೆ ಇದೇನಾಗುತ್ತೆ ಅಂದರೆ ಡಯಾಮೀಟರ್ ಆಗುತ್ತೆ, ವೃತ್ತಕ್ಕೆ ಅದು ವ್ಯಾಸ ಆಗುತ್ತೆ, ಆದರೆ ಚೌಕಕ್ಕೆ ಇದು ಕರ್ಣ ಆಗುತ್ತೆ. ನೋಡ್ರಿ, ಈ ಡಯಾಗ್ನಲ್ಗೆ ಇದು ಇದು ಸ್ಕ್ವೇರ್ಗೆ ಇದು ಡಯಾಗ್ನಲ್ ಆಗುತ್ತೆ, ಈ ಸರ್ಕಲ್ಗೆ ಅದು ಡಯಾಮೀಟರ್ ಆಗುತ್ತೆ ಅಂತ ಕರಿತೀವಿ. ಸರ್ಕಲ್ಗೆ ಅದು ಡಯಾಮೀಟ್ರ್, ಈ ಸ್ಕ್ವೇರ್ಗೆ ಅದು ಡಯಾಗ್ನಲ್ ಆಗುತ್ತೆ. ಸೊ ಡಯಾಗ್ನಲ್ ಲೆಂತ್ ಅಂದರೆ 4 ರೂಟ್ 2 + 4 ರೂಟ್ 2 ಅಂದರೆ 2 ಕೂಡಿದಾಗ ಸೊ ಲೆಂತ್ ಆಫ್ ಡಯಾಗ್ನಲ್ ಅಂದರೆ 8 ರೂಟ್ 2 ಬರುತ್ತೆ. 4 ರೂಟ್ 2 + 4 ರೂಟ್ 2ನ್ನು ಕೂಡಿದಾಗ 8 ರೂಟ್ 2 ಬರುತ್ತೆ. 8 ರೂಟ್ 2 ಅಂತ ಇಲ್ಲಿ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, the sixth term of the AP square root 27, square root 75, square root 147 and so on is. ಎ ಪಿ ಅಂದರೆ ನಾವು ಸಮಾಂತರ ಶ್ರೇಣಿ ಅಂತ ಕನ್ನಡದಲ್ಲಿ ಕರಿತೀವಿ. ಎ ಪಿನ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇದು ರೂಟ್ 27, ರೂಟ್ 75, ರೂಟ್ 147 ಇದು ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಸೊ ಈ ಶ್ರೇಣಿನ ಕಂಟಿನ್ಯೂ ಮಾಡ್ತಾ ಹೋದರೆ ಇದರಲ್ಲಿ 6ನೇ ಸಂಖ್ಯೆ ಎಷ್ಟು ಬರುತ್ತೆ, 6th ಟರ್ಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ನೋಡ್ರಿ, ಇದು ಸ್ಕ್ವೇರ್ ರೂಟ್ ಆಫ್ 27 ಇದೆಯಲ್ಲ, ಸ್ಕ್ವೇರ್ ರೂಟ್ ಆಫ್ 27 ನಾನು 9 3s ಅಂತ ಬರಿತೀನಿ. ಸ್ಕ್ವೇರ್ ರೂಟ್ ಆಫ್ 75 ನಾನು ಯಾವ ಥರ ಬರಿತೀನಿ ಅಂದರೆ 25 3s 75 ಅಂತ ಬರಿತೀನಿ. ಸ್ಕ್ವೇರ್ ರೂಟ್ ಆಫ್ 147 49 3s 147 ಬರಿತೀನಿ. ಅಂಡ್ ಸೊ ಆನ್ ಮುಂದಕ್ಕಾಗಿ ಇರಲಿ. ಈ 9ಕ್ಕೆ ಸ್ಕ್ವೇರ್ ರೂಟ್ 3 ಆಗುತ್ತೆ, ಇನ್ನು 3 ರೂಟ್ 3 ಅಂತ ಬರಿತೀನಿ.
25ಕ್ಕೆ ಸ್ಕ್ವೇರ್ ರೂಟು 5 ಬರುತ್ತೆ, ಇದನ್ನ 5√3 ಅಂತ ಬರಿತೀನಿ. 49ಕ್ಕೆ ಸ್ಕ್ವೇರ್ ರೂಟು 7 ಆಗುತ್ತೆ, ಇದನ್ನ 7√3 ಬರಿತೀನಿ. ಅಂಡ್ ಸೊ ಆನ್ ಬರ್ಕೊಂತ ಹೋಗೋಣ. ಅಂಡ್ ಸೊ ಆನ್ ಬರಿತಾ ಇದೀನಿ. ಸೊ ನೋಡ್ರಿ, ಇದು ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀನಿ. ಇದನ್ನು ಸಿಂಪ್ಲಿಫೈಡ್ ಮಾಡಿ 3√3, 5√3, 7√3 ಇದೆ ಅಂದರೆ 3ನಿಂದ 5ಗೆ 2 ಜಾಸ್ತಿ ಆಗಿದೆ, +2 ಮಾಡ್ತೀವಿ. 5ಇಂದ 7ಗೆ +2 ಜಾಸ್ತಿ ಆಗಿದೆ. 7ಇಂದ +2 ಜಾಸ್ತಿ ಮಾಡಿದ್ವಿ ಅಂದರೆ ಎಷ್ಟಾಗುತ್ತೆ ಅಂದರೆ 7 + 2 ಅಂದರೆ 9√3 ಬರುತ್ತೆ. ನೆಕ್ಸ್ಟು 11√3 ಆಗುತ್ತೆ. ನೆಕ್ಸ್ಟು 13√3 ಆಗುತ್ತೆ. ಆ್ಯಂಡ್ ಸೊ ಆನ್ ಹೀಗೆ ಬರ್ಕೊಂತ ಹೋಗ್ಬೋದು. ಇದು ಸಮಾಂತರ ಶ್ರೇಣಿ ಆಗುತ್ತೆ. ಇದು +2√3 ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ತೆಗೆದು +2 ಬರೀ +2 ಅಲ್ಲ, +2√3 ಆಗುತ್ತೆ. 3√3 + 2√3 ಅಂದರೆ 5√3, 5√3 + 2√3 ಅಂದರೆ 7√3, 7√3 + 2√3 ಅಂದರೆ 9√3, 9 + 2 ಅಂದರೆ 11√3, 11 + 2 ಅಂದರೆ 13√3 ಆ್ಯಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋಗ್ಬೋದು. ಇದು ಸಮಾಂತರ ಶ್ರೇಣಿ. ಇದರಲ್ಲಿ 6th ಟರ್ಮ್ 6ನೇ ಪದ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದೇನೆ. 6th ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು 6th ಟರ್ಮ್ ಏನಿದೆ 13√3 ಇದೆ. 13√3 ಇದೆ. ಬಟ್ ಆಪ್ಷನಲ್ಲಿ 13√3 ಇಲ್ಲ. ಸೊ ಬಟ್ ನಾವು ಮಾಡಿರೋದೇನು ರಾಂಗ್ ಅಲ್ಲ, ಯಾಕಂದರೆ ಇದು 13 ರೂಟಿಂದ ಒಳಗಡೆ ಹೋದ್ರೆ ಎಷ್ಟಾಗುತ್ತೆ ಅಂದರೆ ಅದು 169 ಆಗುತ್ತೆ. ಯಾಕಂದ್ರೆ 169 ರೂಟಿಂದ ಹೊರ ಬಂದರೆ 13 ಆಗುತ್ತೆ, ಅಂದರೆ 13 ರೂಟ್ ಒಳಗಡೆ ಹೋದರೆ 169 ಆಗುತ್ತೆ. ಇಂಟು 3 ಬರೆಯೋಣ. 169 × 3 16 3 48, 9 3 27 ಅಂದರೆ 507 ಬರುತ್ತೆ. 507 ಬರುತ್ತೆ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ √507 ಬರಬೇಕು. √507 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಆನ್ಸರ್. ಸೊ ಇದರ 6th ಟರ್ಮ್ ಎಷ್ಟು ಬರುತ್ತೆ? 507 ಬರುತ್ತೆ. 507 ಆಪ್ಷನ್ ಡಿ ನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಲ್ಲೇ ನಾವು ನೀವು ಇದನ್ನು ಬಿಡಿಸ್ಕೊಂತ ಹೋದ್ರೆ ಇನ್ನೂ ಸಿಂಪಲಾಗಿ ಅಂದರೆ ಇಲ್ಲಿ 9 ಇದೆ, ಇಲ್ಲಿ 25 ಇದೆ, ಇಲ್ಲಿ 49 ಇದೆ ಅಂದರೆ ಸೊ ಇದು 3 ಸ್ಕ್ವೇರ್ ವ್ಯಾಲ್ಯೂ, ಇದು 5 ಸ್ಕ್ವೇರ್ ವ್ಯಾಲ್ಯೂ, ಇದು 7 ಸ್ಕ್ವೇರ್ ವ್ಯಾಲ್ಯೂ. ಸೊ ನೆಕ್ಸ್ಟ್ 7 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 3, 5, 7 ಆದಮೇಲೆ 9 ಸ್ಕ್ವೇರ್ ವ್ಯಾಲ್ಯೂ 81 × 3 ಬರುತ್ತೆ. 9 ಆದಮೇಲೆ 11 ಸ್ಕ್ವೇರ್ ವ್ಯಾಲ್ಯೂ 121 × 3 ಬರುತ್ತೆ. 11 ಆದಮೇಲೆ 13 ಸ್ಕ್ವೇರ್ ವ್ಯಾಲ್ಯೂ 169 × 3 ಬರ್ಕೋಬೇಕು. 169 ಇಂದ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 507 ಬರುತ್ತೆ. √507 ಅನ್ನೋದು 6th ಟರ್ಮ್ ಆಫ್ ದ ಸೀರೀಸ್ ಅಂತ ಈ ರೀತಿನೂ ಕಂಟಿನ್ಯೂ ಮಾಡಿ ನಾವು ಈಸಿಯಾಗಿ ಆನ್ಸರ್ ಕಂಡುಹಿಡಿಬೋದು. √507 ಅಂತ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದು 9 ಅನ್ನೋ 3 ಸ್ಕ್ವೇರ್, ಇದು 5 ಸ್ಕ್ವೇರ್, ಇದು 7 ಸ್ಕ್ವೇರ್ ವ್ಯಾಲ್ಯೂ, ಇದು 9 ಸ್ಕ್ವೇರ್ ವ್ಯಾಲ್ಯೂ, 11 ಸ್ಕ್ವೇರ್ ವ್ಯಾಲ್ಯೂ, 13 ಸ್ಕ್ವೇರ್ ವ್ಯಾಲ್ಯೂ, 169 × 3 ಮಲ್ಟಿಪ್ಲೈ ಮಾಡ್ರಿ 507 ಬರುತ್ತಲ್ಲ. √507 ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. 3rd ಕ್ವಶನ್, ಮುಂದಿನ ಪ್ರಶ್ನೆ. ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಪೆರಿಮೀಟರ್ ಆಫ್ ಸೆಮಿ ಸರ್ಕ್ಯುಲರ್ ಡಿಸ್ಕ್ ಬೋತ್ ಹ್ಯಾವಿಂಗ್ ಈಕ್ವಲ್ ರೇಡಿಯಸ್. ದ ರೇಡಿಯಸ್ ಈಸ್ ಅಂತ ಇದೆ. ಕ್ವಶನ್ ಓದಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ವೃತ್ತದ ವಿಸ್ತೀರ್ಣದ ಸಂಖ್ಯಾತ್ಮಕ ಮೌಲ್ಯ, ಒಂದು ವೃತ್ತದ ವಿಸ್ತೀರ್ಣದ ಸಂಖ್ಯಾತ್ಮಕ ಮೌಲ್ಯವು ಅರ್ಧ ವೃತ್ತಾಕಾರದ ಬಿಲ್ಲೆಯ ಪರಿಧಿಗೆ ಸಮವಾಗಿರುತ್ತದೆ. ಎರಡೂ ಸಮಾನ ತ್ರಿಜ್ಯವನ್ನು ಹೊಂದಿರುತ್ತವೆ. ಹಾಗಾದರೆ ತ್ರಿಜ್ಯ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಒಂದು ವೃತ್ತ ಬರಿತಾನೆ, ಸರ್ಕಲ್ ಡ್ರಾ ಮಾಡ್ತಾನೆ. ಈ ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ಸರ್ಕಲ್ ಅಂದರೆ πr² ಅಂತ ಬರಿತೀವಿ. ವೃತ್ತದ ವಿಸ್ತೀರ್ಣ, ಇದರ ರೇಡಿಯಸ್ ತ್ರಿಜ್ಯ r ಇದೆ ಅಂದರೆ ಈ ವೃತ್ತದ ತ್ರಿಜ್ಯ r ಅಂತ ತಗೊಂಡ್ವಿ. ಇದು ವೃತ್ತದ ಕೇಂದ್ರ ಬಿಂದು. ಸೊ ಇಲ್ಲಿಂದ ಈ ಪರಿಧಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಯಲ್ಲ, ಸರ್ಕಂಫರೆನ್ಸ್ ಇರ್ತಕ್ಕಂಥ ಡಿಸ್ಟೆನ್ಸ್ನ ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ರೇಡಿಯಸ್ ಆಫ್ ಸರ್ಕಲ್ ಆದಮೇಲೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ πr² ಅಂತ ಬರಿತೀವಿ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಏನು ಹೇಳ್ರಿ? 5r², a = πr² ಬರಿತೀವಿ. ಇಲ್ಲಿ ಅರ್ಧ ವೃತ್ತಾಕಾರದ ಅಂತ ಕೊಟ್ಟಿದ್ದಾನೆ. ಸೆಮಿ ಸರ್ಕ್ಯುಲರ್ ಡಿಸ್ಕ್ ಅಂತ ಹೇಳಿದ್ದಾನೆ. ಇಂಗ್ಲೀಷಲ್ಲಿ ಸೆಮಿ ಸರ್ಕ್ಯುಲರ್ ಡಿಸ್ಕ್, ಅರ್ಧ ವೃತ್ತಾಕಾರ ಅಂದರೆ ಸೊ ನಾವು ಸೆಮಿ ಸರ್ಕಲ್ ಡ್ರಾ ಮಾಡೋಣ. ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ಸೊ ಇದು ಅರ್ಧ ವೃತ್ತಾಕಾರದ ಸೊ ಬಿಲ್ಲೆ ಇದೆ. ಸೊ ಇದು ಅರ್ಧ ವೃತ್ತಾಕಾರದ ಬಿಲ್ಲೆ ಅಂದರೆ ಇದು ರೇಡಿಯಸ್ ಆಗುತ್ತೆ. ಇಲ್ಲಿಂದ ಮಧ್ಯದಿಂದ ಈ ಕಡೆಗೆ ಕೂಡ ಅರ್ಧ ವೃತ್ತಾಕಾರದ ರೇಡಿಯಸ್ ಆಗುತ್ತೆ. ಸೊ ಇಲ್ಲಿ ಅರ್ಧ ವೃತ್ತಾಕಾರದ ಒಂದು ಬಿಲ್ಲೆ ಇದೆ ಅಂದರೆ ಸೆಮಿ ಸರ್ಕ್ಯುಲರ್ ಡಿಸ್ಕ್ ಅಂತ ಹೇಳಿದಾನೆ. ಅಂದರೆ ಸೆಮಿ ಸರ್ಕ್ಯುಲರ್ ಡಿಸ್ಕ್ ಅಂತ ಹೇಳಿದಾನೆ ಅಂದರೆ ಈ ಅರ್ಧ ವೃತ್ತಾಕಾರದ ಬಿಲ್ಲೆ ಈ ರೀತಿ ಇರುತ್ತೆ. ಸೊ ಇದು ನೋಡ್ರಿ, ಇದು ಅರ್ಧ ವೃತ್ತಾಕಾರದ ಬಿಲ್ಲೆ.
ಈ ಅರ್ಧ ವೃತ್ತಾಕಾರದ ಪರಿಧಿಗೆ ಸಮವಾಗಿರುತ್ತೆ. ಈ ವೃತ್ತದ ವಿಸ್ತೀರ್ಣ ಏನಿದೆಯಲ್ಲ, ಈ ಏರಿಯಾ ಆಫ್ ಸರ್ಕಲ್ ಏನಿದೆಯಲ್ಲ, ಇದು ಈ ಅರ್ಧ ವೃತ್ತಾಕಾರದ ಬಿಲ್ಲಿಯ ಪರಿಧಿಗೆ ಸಮ ಬರುತ್ತೆ ಅಂತ ಕೊಟ್ಟಿದ್ದೇನೆ. ಸರಿ ನೋಡ್ರಿ, ವೃತ್ತದ ಪರಿಧಿ ಅಂದರೆ 2πr. ಫುಲ್ ಒಂದು ಸರ್ಕಲ್ನ ಪರಿಧಿ ಅಂದರೆ 2πr. ಈ ಅರ್ಧ ವೃತ್ತಾಕಾರದ ಪರಿಧಿ ಇಲ್ಲಿಂದ ಇಲ್ಲಿಗೆ ಪರಿಧಿ ಅಂದರೆ ಎಷ್ಟಾಗುತ್ತೆ ಅಂದರೆ 2πrನ /2 ಮಾಡ್ಕೊಂಡ್ರೆ πr ಅಷ್ಟೇ ಆಗುತ್ತೆ, πr. ಸೊ ಇಲ್ಲಿಂದ ಇದಿಷ್ಟು ಪರಿಧಿ ಅಂದರೆ πr. ಬಟ್ ಈ ಲೈನ್ ಪೂರ್ತಿ ಪರಿಧಿ ಅಂದರೆ ನೋಡ್ರಿ, ಈ ಬಿಲ್ಲೆಯ ಪರಿಧಿ ಅಂದರೆ ಇದು 6, ಇದು 6, r+r ಅಂದರೆ 2r ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ πr, ಇದು 6 ಪ್ಲಸ್ ಇದು 6 ಕೂಡಿದಾಗ +2r ಆ್ಯಡ್ ಮಾಡ್ಕೊಳ್ರಿ. ಟೋಟಲ್ πr + 2r ಅನ್ನೋದು ಈ ಅರ್ಧ ವೃತ್ತಾಕಾರದ ಬಿಲ್ಲೆಯ ಪರಿಧಿ ಆಗುತ್ತೆ. ಅರ್ಧ ವೃತ್ತಾಕಾರದ ಬಿಲ್ಲೆಯ ಪರಿಧಿ ಅಂದರೆ πr + 2r ಅಂತ ಬರಿತೀವಿ. ವೃತ್ತದ ಪರಿಧಿ ಅಂದರೆ 2πr. ಅರ್ಧ ವೃತ್ತ ಅಂದರೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಅರ್ಧ ವೃತ್ತ, ಅದನ್ನ ಅರ್ಧ ಮಾಡ್ಕೊಂಡ್ರೆ πr ಆಗುತ್ತೆ. ಇಲ್ಲಿಂದ ಇಲ್ಲಿ πr, ಈ 6 + ಈ 6 ಕೂಡಿರ πr + 2r ಅನ್ನೋದು ಅರ್ಧ ವೃತ್ತಾಕಾರದ ಬಿಲ್ಲೆಯ ಟೋಟಲ್ ಪರಿಧಿ ಆಗುತ್ತೆ. ಹಾಗಾದರೆ ಇದರ ತ್ರಿಜ್ಯ ಎರಡೂ ಸೇಮ್ ಇದೆ ಅಂತ ಕೊಟ್ಟಿದ್ದೇನೆ. ಎರಡೂ ಸಮಾನ ತ್ರಿಜ್ಯವನ್ನು ಹೊಂದಿದೆ ಅಂದಮೇಲೆ ಇದರ ತ್ರಿಜ್ಯ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈ ವೃತ್ತದ ವಿಸ್ತೀರ್ಣ πr² ಅನ್ನೋದು, ಈ ವೃತ್ತದ ವಿಸ್ತೀರ್ಣ πr² ಅನ್ನೋದು ಈ ಅರ್ಧ ವೃತ್ತಾಕಾರದ ಬಿಲ್ಲೆಯ ಪರಿಧಿಗೆ ಸಮ. ಅಂದರೆ ಈ ಅರ್ಧ ವೃತ್ತಾಕಾರದ ಬಿಲ್ಲೆಯ ಪರಿಧಿ ಅಂದರೆ ಏನು, πr + 2rಗೆ ಸಮ ಇರುತ್ತೆ ಅಂತ ಅರ್ಥ. ನೋಡಿ, ಈ ವೃತ್ತದ ವಿಸ್ತೀರ್ಣ πr² ಅನ್ನೋದು ಈ ಅರ್ಧ ವೃತ್ತಾಕಾರದ ಬಿಲ್ಲಿಯ ಪರಿಧಿ πr + 2rಗೆ ಸಮ ಇರುತ್ತೆ ಅಂತ ಅರ್ಥ. ಸೊ ನಾವಿಲ್ಲಿ ಏನು ಮಾಡೋಣ ಅಂದರೆ, ರೈಟ್ ಸೈಡಲ್ಲಿ ಇದರಲ್ಲೂ 6 ಇದೆ, ಇಲ್ಲೂ 6 ಇದೆ ಅಂದರೆ 6 ಕಾಮನ್ ತೆಗೆಯೋಣ. 6 ಕಾಮನ್ ತಗೊಂಡ್ರೆ ಇಲ್ಲಿ π ಉಳಿಯುತ್ತೆ, ಪ್ಲಸ್ ಇಲ್ಲಿ 2 ಉಳಿಯುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ πr² ಇದೆಯಲ್ಲ, r²ನ r × r ಅಂತ ಬರ್ಕೋಬೋದು. ಈ 6 ಕ್ಯಾನ್ಸಲ್, ಇಲ್ಲಿ 6 ಮಾತ್ರ ಇಟ್ಕೊಂಡು ಪೈಯನ್ನು ರೈಟ್ ಸೈಡಿಗೆ ತಗೊಂಡ್ಬರಲಿ. π + 2 ಡಿವೈಡ್ ಬೈ ಈ π ರೈಟ್ ಸೈಡಿಗೆ ಬಂದರೆ /π ಆಗುತ್ತೆ. ಇದು ಈ ಅರ್ಧ ವೃತ್ತಾಕಾರದ ಬಿಲ್ಲಿಯ ತ್ರಿಜ್ಯ ಅಥವಾ ಈ ವೃತ್ತದ ತ್ರಿಜ್ಯ ಅಂದರೆ π + 2 /π ಆಗುತ್ತೆ. π + 2 /π ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. π + 2 /π ಅಂತ ಬರಿತೀವಿ. ಗೊತ್ತಾಯ್ತಾ? ಈ ರೀತಿ ಇದನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಹೋದ್ರಿ, ಇಫ್ ದ 23rd ಆಫ್ ಎನ್ AP exceeds its 16th term by 21, then the common difference is. ಒಂದು AP ನ 23ನೇ ಸಂಖ್ಯೆಯು ಅದರ 16ನೇ ಸಂಖ್ಯೆಗಿಂತ 21 ಹೆಚ್ಚಾಗಿದೆ. ಒಂದು AP ನ 23ನೇ ಸಂಖ್ಯೆಯು ಅದರ 16ನೇ ಸಂಖ್ಯೆಗಿಂತ 21 ಹೆಚ್ಚಾಗಿದೆ. ಆಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದೇನೆ. ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದೇನೆ. ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯುವಾಗ ಇಂಗ್ಲೀಷಲ್ಲಿ ಕ್ವಶನ್ ಇದೆ ನೋಡ್ರಿ. ಕಾಮನ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂದರೆ, ಒಂದು AP ನ 23ನೇ ಸಂಖ್ಯೆ, AP ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ, ಸಮಾಂತರ ಶ್ರೇಣಿಯ 23ನೇ ಸಂಖ್ಯೆ ನೋಡ್ರಿ. ಸಮಾಂತರ ಶ್ರೇಣಿಯ 23ನೇ ಸಂಖ್ಯೆ ಅಂದರೆ ನಾವು ಡೈರೆಕ್ಟಾಗಿ ಅದನ್ನ A + 22D ಅನ್ನೋದು, A + 22D ಅನ್ನೋದು ಸಮಾಂತರ ಶ್ರೇಣಿಯ 23ನೇ ಸಂಖ್ಯೆ ಆಗಿರುತ್ತೆ. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿರಬೇಕು. A + D, A + 2D, A + 3D, A + 4D ಅಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋಗ್ತೀವಲ್ಲ, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಲಾಸ್ಟಿಗೆ A + n - 1 × D ಬರಿತೀವಲ್ಲ. ಸೊ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ ಮೇಲಿಂದ. ನೋಡಿ, A ಅನ್ನೋದು ಮೊದಲನೇ ಟರ್ಮ್, ಫಸ್ಟ್ ಟರ್ಮ್. A + D ಅನ್ನೋದು ಸೆಕೆಂಡ್ ಟರ್ಮ್ ಅಂತ ಕರಿತೀವಿ. A + 2D ಅನ್ನೋದು ಥರ್ಡ್ ಟರ್ಮ್ ಆಗುತ್ತೆ. ಫೋರ್ತ್ ಟರ್ಮ್ಗೆ A + 3D ಬರಿತೀವಿ. ನೋಡಿ, ಫೋರ್ತ್ ಟರ್ಮ್ ಅಂದರೆ ಇಲ್ಲಿ 3D ಬರುತ್ತೆ. ಅದೇ 23rd ಟರ್ಮ್ ಅಂದರೆ 22D ಬರುತ್ತೆ, ಒಂದು ಕಡಿಮೆ ಆಗುತ್ತೆ. 4ನೇ ಪದನ 3D ಬರಿತೀವಿ, 3ನೇ ಪದ 2D ಬರಿತೀವಿ. ಅಂದರೆ ಇಲ್ಲಿ 23ನೇ ಪದವನ್ನು 22D ಅಂತ ಬರಿತೀವಿ. A + 22D ಹಿಂಗೆ ಬರ್ಕಂತವ್ರೆ. A + 22D ಅನ್ನೋದು ಸಮಾಂತರ ಶ್ರೇಣಿಯ 23ನೇ ಪದ ಆಗುತ್ತೆ. ಸೊ 23ನೇ ಪದ 16ನೇ ಸಂಖ್ಯೆಗಿಂತ, ಅದೇ ಸಮಾಂತರ ಶ್ರೇಣಿಯ 16ನೇ ಸಂಖ್ಯೆ 16th ಟರ್ಮನ್ನು ಯಾವ ರೀತಿ ಬರಿತೀವಿ ಅಂದರೆ A + 15D ಅಂತ ಬರಿತೀವಿ. 16ನೇ ಟರ್ಮ್ ಅಂದರೆ 16th ಟರ್ಮನ್ನು A + 15D ಅಂತ ಬರಿತೀವಿ.
ಈ 23ನೇ ಸಂಖ್ಯೆ ಈ 16ನೇ ಸಂಖ್ಯೆಗಿಂತ 21 ಹೆಚ್ಚಾಗಿದೆ ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ ಮಾಡಿದರೆ 21 ಬರುತ್ತೆ ಅಂತ. ಅಂದರೆ 23ನೇ ಸಂಖ್ಯೆ 16ನೇ ಸಂಖ್ಯೆಗಿಂತ 21 ಹೆಚ್ಚಾಗಿದೆ ಅಂದರೆ ಇವೆರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಡಿಫ್ರೆನ್ಸ್ ಬಿಟ್ವೀನ್ 23rd and 3rd ಟರ್ಮ್ ಆ್ಯಂಡ್ 16th ಟರ್ಮ್ ಈಸ್ 21 ಅಂತ ಅರ್ಥ. ಹಾಗಾಗಿ ಇವೆರಡು ಮೈನಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ. ಎ ಆಗೇ ಇರಲಿ +22D ಆಗೇ ಇರಲಿ, ಇದು -A ಬರೆಯೋಣ, -× +-15D ಆಗುತ್ತೆ. ರೈಟ್ ಸೈಡಲ್ಲಿ 21 ಬರೀತೀನಿ, 21. ಸಿಂಪ್ಲಿಫೈ ಮಾಡಿರಿ. +A -A ಕ್ಯಾನ್ಸಲ್ ಆಗುತ್ತೆ. 22D -15D ಅಂದರೆ 7D ಆಗುತ್ತೆ. ರೈಟ್ ಸೈಡಲ್ಲಿ 21 ಬರುತ್ತೆ. 7D = 21. 7 1s 7 3s 21 ಕ್ಯಾನ್ಸಲ್ ಆಗಿ D = 3 ಬರುತ್ತಲ್ಲ, ಅದರ ಸಾಮಾನ್ಯ ವ್ಯತ್ಯಾಸ ಕೇಳಿದಾನೆ. ಕಾಮನ್ ಡಿಫ್ರೆನ್ಸ್, D ಅಂದರೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 3 ಬರ್ತಾ ಇದೆ. 3 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, 2 dice are thrown simultaneously and the product of the numbers appearing on the tops is noted. The probability of the product to be less than 6 is ಅಂತ. 2 dice are thrown simultaneously. ನೋಡಿ, ಏಕಕಾಲದಲ್ಲಿ 2 ದಾಳಗಳನ್ನು ಎಸೆದಿದ್ದಾರೆ. 2 ದಾಳಗಳು ಗೊತ್ತಿದೆ. ಒಂದು ದಾಳಕ್ಕೆ 6 ಮುಖಗಳಿರ್ತವೆ. 1 2 3 4 5 6 ಅಂತ ಡಾಟ್ಸ್ ಇರ್ತಕ್ಕಂಥ 6 ಮುಖಗಳನ್ನು ಹೊಂದಿರೋ ಒಂದು ದಾಳ ಇರುತ್ತೆ. ಆ ಥರ 2 ದಾಳಗಳನ್ನು ಏಕಕಾಲದಲ್ಲಿ ಎಸಿತಾ ಇದ್ದಾರೆ. ಹಿಂಗೆ 2 ದಾಳಗಳನ್ನು ಹಿಂಗೆ ಎಸಿತಾ ಇದ್ದಾರೆ. ಆ 2 ದಾಳಗಳನ್ನು ಎಸೆದಾಗ ಮೇಲ್ಭಾಗದಲ್ಲಿ, ಆ 2 ದಾಳಗಳ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳ ಗುಣಲಬ್ಧ ನೋಟ್ ಡೌನ್ ಮಾಡಿದ್ದಾರೆ. ಗುಣಲಬ್ಧವನ್ನು, ಆ ಗುಣಲಬ್ಧ 6ಕ್ಕಿಂತ ಕಡಿಮೆ ಇರೋ ಸಂಭವನೀಯತೆ ಎಷ್ಟು? ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಒಂದು ದಾಳ ಅಂದರೆ 6 ಮುಖಗಳಿರ್ತವೆ. 1 to 6ವರೆಗೆ ನಂಬರ್ಸ್ ಇರ್ತವೆ. 1 2 3 4 5 6 ಅಂತ ಪ್ರತಿಯೊಂದು ಮುಖದ ಮೇಲೆ ಸಂಖ್ಯೆಗಳನ್ನು ಬದಲ್ತಾರೆ. ಆ ಥರ 2 ದಾಳಗಳನ್ನು ಹಿಂಗೆ ಎಸಿತಾ ಇದೀವಿ. ಆ 2 ದಾಳಗಳ ಮೇಲೆ ಕಾಣಿಸ್ತಕ್ಕಂಥ ಸಂಖ್ಯೆಗಳ ಗುಣಲಬ್ಧ ಮಾಡಿದ್ದಾರೆ. ಆ ದಾಳದ ಮೇಲೆ ಕಾಣಿಸೋ ಸಂಖ್ಯೆ ಈ ದಾಳದ ಮೇಲೆ ಕಾಣಿಸೋ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದ್ದಾರೆ, ಗುಣಾಕಾರ ಮಾಡಿದ್ದಾರೆ. ಆ ಗುಣಾಕಾರ 6ಕ್ಕಿಂತ ಕಡಿಮೆ ಬರೋ ಸಂಭವನೀಯತೆ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್, ನಾವು 2 ದಾಳಗಳನ್ನು ಎಸಿತಾ ಇದೀವಲ್ಲ, ಅವೆರಡೂ ದಾಳಗಳ ಮೇಲೆ ಯಾವ್ಯಾವ ಸಂಖ್ಯೆಗಳು ಕಾಣೋ ಚಾನ್ಸಸ್ ಇರುತ್ತೆ ಅಂದರೆ, ಮೊದಲನೇ ದಾಳ ಮೇಲೆ 1 ಕಾಣಿಸ್ಬೋದು, ಸೆಕೆಂಡ್ ಡೈಸ್ ಮೇಲೆ 1 ಕಾಣಿಸ್ಬೋದು. ಅಥವಾ ಇದರಲ್ಲಿ 1 ಇದ್ದಿದ್ರಲ್ಲಿ 2 ಮೇಲೆ ಕಾಣಿಸ್ಬೋದು, ಇದರಲ್ಲಿ 1 ಇದ್ದಿದ್ರಲ್ಲಿ 3 ಕಾಣಿಸ್ಬೋದು, ಇದರಲ್ಲಿ 1 ಕಂಡು ಇದರಲ್ಲಿ 4 ಮೇಲೆ ಕಾಣಿಸ್ಬೋದು, ಇದರಲ್ಲಿ 1 ಕಂಡು ಇದರಲ್ಲಿ 5 ಕಾಣಿಸ್ಬೋದು, ಇದರಲ್ಲಿ 1 ಕಂಡು ಇದರಲ್ಲಿ 6 ಕಾಣಿಸ್ಬೋದು. ಫಸ್ಟ್ 2 ದಾಳಗಳನ್ನು ಎಸೆದಾಗ ಎಷ್ಟು ಸಂಭವನೀಯ ಫಲಿತಾಂಶಗಳು ಬರ್ತವೆ ಅನ್ನೋದು ಗೊತ್ತಿರಬೇಕು. 2 dice are thrown, 2 ದಾಳಗಳನ್ನು ಎಸೆದಾಗ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 2 ದಾಳಗಳನ್ನು ಎಸೆದಾಗ ಟೋಟಲ್ ಎಷ್ಟು ಫಲಿತಾಂಶಗಳು ಬರ್ತವೆ ಅಂದರೆ 36 ಫಲಿತಾಂಶಗಳು ಬರ್ತವೆ. 36 ಫಲಿತಾಂಶಗಳು ಯಾವ ಥರ ಇರ್ತವೆ ಅಂದರೆ ಈ ಥರ ಇರ್ತವೆ ನೋಡ್ರಿ. 1ರಿಂದ ಸ್ಟಾರ್ಟ್ ಆಗೋ 1, 1 1 2 1 3 1 4 1 5 1 6. 1ರಿಂದ ಸ್ಟಾರ್ಟ್ ಆಗೋ 6 ಫಲಿತಾಂಶ. 2ರಿಂದ ಸ್ಟಾರ್ಟ್ ಆಗೋ 6, 2 1 2 2 2 3 2 4 2 5 2 6. 2 ದಾಳಗಳಿಸಿದಾಗ 3 1 3 2 3 3 3 4 3 5 3 6 ಅಂತ 3ಯಿಂದ ಸ್ಟಾರ್ಟ್ ಆಗೋ 6 ಫಲಿತಾಂಶ. 4ರಿಂದ ಸ್ಟಾರ್ಟ್ ಆಗೋ 4 1 4 2 4 3 4 4 4 5 4 6. 5ಯಿಂದ ಸ್ಟಾರ್ಟ್ ಆಗೋ 5 1 5 2 5 3 5 4 5 5 5 6. 6ಯಿಂದ ಸ್ಟಾರ್ಟ್ ಆಗೋ 6 1 6 2 6 3 6 4 6 5 6 6. ಟೋಟಲ್ ಇಲ್ಲಿ 36 ಫಲಿತಾಂಶಗಳು ಬರ್ತವೆ. 2 ದಾಳಗಳನ್ನು ಎಸೆದಾಗ ಟೋಟಲ್ ಪಾಸಿಬಲ್ ರಿಸಲ್ಟ್ಸ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಈ ಥರ 36 ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ. ಈ 36 ಫಲಿತಾಂಶಗಳಲ್ಲಿ ಆ ಸಂಖ್ಯೆಗಳ ಗುಣಲಬ್ಧ 6ಕ್ಕಿಂತ ಕಡಿಮೆ ಬರ್ಬೇಕು. 6ಗಿಂತ ಕಡಿಮೆ ಇರೋ ಗುಣಲಬ್ಧ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಸೊ ನೋಡ್ರಿ, 1 ಗುಣಿಸಿದರೆ 1 ಬರುತ್ತೆ, ಇದು 6ಕ್ಕಿಂತ ಕಡಿಮೆ. 1 2 2 ಬರುತ್ತೆ, ಇದು 6ಕ್ಕಿಂತ ಕಡಿಮೆ. 1 3 3 ಬರುತ್ತೆ, ಇದು 6ಗಿಂತ ಕಡಿಮೆ. 1 4 4 ಬರುತ್ತೆ, ಇದು 6ಕ್ಕಿಂತ ಕಡಿಮೆ. 1 5 5 ಬರುತ್ತೆ, ಇದು 6ಕ್ಕಿಂತ ಕಡಿಮೆ. ಸೊ 1 6 6 ಬರುತ್ತೆ, 6ಕ್ಕಿಂತ ಕಡಿಮೆ ಇಲ್ಲ, 6ಕ್ಕೆ ಸಮ ಇದೆ ಅಂದರೆ ಇದನ್ನು ಕೌಂಟ್ ಮಾಡೋಂಗಿಲ್ಲ. ಸೊ ನೋಡಿರಿ, ಇದೊಂದು ಫಲಿತಾಂಶ, ಇದೊಂದು 2, ಇದೊಂದು 3, ಇದೊಂದು 4, ಇದೊಂದು 5 ಫಲಿತಾಂಶ. ಅದು ಗುಣಲಬ್ಧ 6ಕ್ಕಿಂತ ಕಡಿಮೆ ಇರೋದು. ಇಲ್ಲಿ 2 1 2 ಬರುತ್ತೆ, ಇದು ಕೂಡ 6ಕ್ಕಿಂತ ಕಡಿಮೆ ಫಲಿತಾಂಶ. 2 2 4 ಬರುತ್ತೆ, ಇದು 6ಕ್ಕಿಂತ ಕಡಿಮೆ ಫಲಿತಾಂಶ. ಇದು 2 3 6, 2 4 8, 2 5 10, 2 6 12 ದೊಡ್ಡವಕ್ಕ ಕೌಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. 3 1 3 ಬರುತ್ತೆ, ಇದು 6ಕ್ಕಿಂತ ಕಡಿಮೆ ಇದೆ ಗುಣಲಬ್ಧ.
ಸೊ ಇದು 3 2 6 ಬರುತ್ತಲ್ಲ, ಇದು 6ಕ್ಕಿಂತ ಕಡಿಮೆ ಇಲ್ಲ, ಇವು ಯಾವ 6ಕ್ಕಿಂತ ಕಡಿಮೆ ಬರಲ್ಲ. 4 1 4 ಬರುತ್ತಲ್ಲ, ಇದು 6ಕ್ಕಿಂತ ಕಡಿಮೆ ಇರೋ ಗುಣಲಬ್ಧ. ಇದು 4 2 8 ಜಾಸ್ತಿ ಆಗುತ್ತೆ, ಮುಂದೆ ನೋಡೋ ಅವಶ್ಯಕತೆ ಇಲ್ಲ. 5 1 5 ಬರುತ್ತಲ್ಲ, ಇದು 6ಕ್ಕಿಂತ ಕಡಿಮೆ ಗುಣಲಬ್ಧ ಹೊಂದಿರುತ್ತೆ. ಸೊ 6 1 6 ಅಲ್ಲ, ಇದು 6ಕ್ಕಿಂತ ಸಮ ಬರುತ್ತೆ. ಈ ಕಡೆ ಇರೋ ಯಾವ 6ಕ್ಕಿಂತ ಕಡಿಮೆ ಇರೋ ಗುಣಲಬ್ಧಗಳು ಸಿಗಲ್ಲ. 6ಕ್ಕಿಂತ ಕಡಿಮೆ ಗುಣಲಬ್ಧ ಹೊಂದಿರೋ ಫಲಿತಾಂಶಗಳು ಎಷ್ಟಿದೆ ಇದರಲ್ಲಿ? 1 2 3 4 5 ಸೊ 6 7 8 9 10 ಟೋಟಲ್ 10 ಫಲಿತಾಂಶಗಳಿದಾವೆ. ಗುಣಲಬ್ಧ 6ಕ್ಕಿಂತ ಕಡಿಮೆ ಎಷ್ಟು ಫಲಿತಾಂಶಗಳು ಹೊಂದಿದ್ದಾವೆ ಅಂದರೆ 10 ಫಲಿತಾಂಶಗಳಿದ್ದಾವೆ. ಅಂದರೆ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ P(E) ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಅಂದರೆ ಎಷ್ಟು ಫಲಿತಾಂಶಗಳಲ್ಲಿ 6ಕ್ಕಿಂತ ಕಡಿಮೆ ಗುಣಲಬ್ಧ ಇದೆ ಅಂದರೆ ಇಲ್ಲಿರೋ 10 ಫಲಿತಾಂಶಗಳು ಸಿಗ್ತಾ ಇದ್ದಾವೆ. 10ನ ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಬರ್ಕೊಂಡು ಒಟ್ಟು ಫಲಿತಾಂಶಗಳ ಸಂಖ್ಯೆ 36ನ ಕೆಳಗಡೆ ಬರ್ಕೊಂಡ್ರೆ ಸಂಭವನೀಯತೆ ಸಿಗುತ್ತೆ. ಸೊ ಇದು 2 5 10 2 1 2 1 ಉಳಿಯುತ್ತೆ, 2 8 16 ಕ್ಯಾನ್ಸಲ್ ಆಗಿ ಮೇಲ್ಗಡೆ 5 ಇದೆ, ಕೆಳಗಡೆ 18 ಇದೆ. ಅಂದರೆ ಸಂಭವನೀಯತೆ 5/18 ಬರುತ್ತೆ. 5/18 ಅಂತ ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ ನಾವು. ಕ್ಯಾಲ್ಕುಲೇಷನ್ ಅಂತ ಏನಿಲ್ಲ, ಕಾನ್ಸೆಪ್ಟ್ಗಳು ಯಾರು ಅರ್ಥ ಮಾಡ್ಕೊಂಡ್ರೆ ಅವ್ರು ಕ್ಯಾಲ್ಕುಲೇಷನ್ ಕಡಿಮೆನೇ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 6th ಕ್ವಶನ್ ಇಲ್ಲಿ ಇನ್ ದ ಗಿವನ್ ಫಿಗರ್ ಕೊಟ್ಟಿರೋ ಚಿತ್ರ ಎಲ್ಲಿದೆ, PQ and PR are tangents to the circle. ಈ PQ ಅಂತ ಇದೆಯಲ್ಲ, PQ ಮತ್ತು PR are tangents to the circle. ಈ ಸರ್ಕಲ್ಸ್ಗಳಿದ ಟ್ಯಾಂಜೆಂಟ್ಸ್ ಸ್ಪರ್ಶಕಗಳು ಅಂತ ಕರಿತೀವಿ. ವೃತ್ತಕ್ಕೆ ಸ್ಪರ್ಶಕಗಳಾಗಿದ್ದು PQ ಮತ್ತು PR ನಾವು ವೃತ್ತಕ್ಕೆ ಸ್ಪರ್ಶಕಗಳು, ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಅಂತ ಹೇಳ್ತೀವಿ. ಸಚ್ ದಟ್ PQ = 7 ಸೆಂಟಿಮೀಟ್ರ್. P ನಿಂದ Qಗಿರೋ ಡಿಸ್ಟೆನ್ಸ್ 7 ಸೆಂಟಿಮೀಟ್ರ್ ಅಂತ ಹೇಳಿದಲ್ಲ. ಸೊ ಅಂಡ್ RPQ = 60 ಡಿಗ್ರಿ. ಸೊ ಇಲ್ಲಿ RPQನ ಅಳತೆ 60 ಡಿಗ್ರಿ ಇದೆ ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ದ ಲೆಂತ್ ಆಫ್ ಕಾರ್ಡ್ QR. ಈ QR ಅನ್ನೋದು ಈ ಸರ್ಕಲ್ ಏನಾಗುತ್ತೆ ಅಂದರೆ ಕಾರ್ಡ್ ಆಗುತ್ತೆ, ಜಾ ಆಗುತ್ತೆ. ನೋಡ್ರಿ, QR ಅನ್ನೋದು ಈ ಸರ್ಕಲ್ ಏನಾಗುತ್ತೆ, ಜಾ ಅಂತ ಕರಿತೀವಿ, ಕಾರ್ಡ್ ಅಂತ ಕರಿತೀವಿ. ಇದರ ಉದ್ದ ಎಷ್ಟಿದೆ, QR ಡಿಸ್ಟೆನ್ಸ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಈ ಪ್ರಶ್ನೆಯಲ್ಲಿ ನಾವು. ಸೊ ನೋಡ್ರಿ, ಇದಕ್ಕೆ ನಾವು ಆನ್ಸರ್ ಕಂಡುಹಿಡಿಬೇಕಂದ್ರೆ ಒಂದು ಕೆಲಸ ಮಾಡೋಣ. PQR ಅನ್ನೋದು ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ. ನೋಡ್ರಿ, ಈ PQR ಅನ್ನೋದು ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ. ಸೊ ನೋಡ್ರಿ, ಈ ವೃತ್ತ ಏನಿದೆಯಲ್ಲ, ಈ ಸರ್ಕಲ್ಗೆ ಏನಿದೆಯಲ್ಲ, ಈ ಸರ್ಕಲ್ಗೆ ಇದು ಕೇಂದ್ರ ಬಿಂದು ಇಲ್ಲ ಅನ್ಕೊಳ್ಳೋಣ. ಈ ಸರ್ಕಲ್ಗೆ P ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀವಿ. P ಅನ್ನೋದು ಸರ್ಕಲಿಂದ ಆಚೆ ಇದೆ ಅಂದರೆ ಇದನ್ನ ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು ಅಂತ ಕರಿತೀವಿ. ವೃತ್ತದಿಂದ ಆಚೆ ಕಾಣಿಸ್ತಾ ಇದೆಯಲ್ಲ P, ಆ ಸರ್ಕಲಿಂದ ಆಚೆ ಇದೆ ಅಂದರೆ ಅದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀವಿ, ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಡ್ರಾ ಮಾಡಿದ್ದೀವಿ. ಸೊ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬೋದು ಅಂದರೆ 2 ಸ್ಪರ್ಶಕಗಳನ್ನು ಎಳಿಬೋದು. ಆ 2 ಸ್ಪರ್ಶಕಗಳು ಅಳತೆಯಲ್ಲಿ ಸಮವಾಗಿರ್ತವೆ ಅಂತ ಕರಿತೀವಿ. ನೋಡ್ರಿ, ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಿ. ಬೋತ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ಕರಿತೇವೆ. 2 ಟ್ಯಾಂಜೆಂಟ್ಸು ಸಮವಾಗಿರ್ತವೆ ಅಂದರೆ PQನ ಅಳತೆ 7 ಸೆಂಟಿಮೀಟ್ರ್ ಇದೆ ಅಂದರೆ PR ಅಳತೆ ಕೂಡ 7 ಸೆಂಟಿಮೀಟ್ರೇ ಇರುತ್ತೆ. 100% ಅದು 7 ಅಂತಲೇ ಬರ್ಕೋಬೇಕು. ಯಾಕೆಂದರೆ P ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳು ಯಾವಾಗಲೂ ಸಮವಾಗಿರ್ತವೆ. ಹಾಗಾಗಿ PQ ಅಳತೆ 7 ಸೆಂಟಿಮೀಟ್ರ್ ಇದೆ ಅಂದರೆ PRನ ಅಳತೆ ಕೂಡ 7 ಸೆಂಟಿಮೀಟ್ರನೇ ಇರುತ್ತೆ, ಚೇಂಜ್ ಆಗಲ್ಲ. ಗೊತ್ತಾಯ್ತಾ ಈ ಪಾಯಿಂಟು? ಸೊ ಇದು ಗೊತ್ತಾಯಿತು ಅಂದರೆ ನೋಡ್ರಿ, ಸೊ ಇವಾಗ ನಾವು ತ್ರಿಭುಜದ ಕೆಲವೊಂದು ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಳ್ಳೋಣ. ಏನು ಅಂತ, PQ ಮತ್ತು PRಗಳು ಈ ತ್ರಿಭುಜದ ಬಾಹುಗಳು. ಇವು ತ್ರಿಭುಜದಲ್ಲಿ 3 ಬಾಹುಗಳಿರ್ತವೆ. ಇಲ್ಲಿ PQ ಇದೆ, PR ಇದೆ, QR ಇದೆ. ಈ PQ ಮತ್ತು PR ಅನ್ನೋದು ಈ ತ್ರಿಭುಜಕ್ಕೆ ಬಾಹುಗಳು, ಸೈಡ್ಸ್ ಆಗಿದ್ದಾವೆ. ಅಂದರೆ ಈ 2 ಬಾಹುಗಳ ಅಳತೆ ಸಮವಾಗಿದೆ ಅಂದರೆ, ನೋಡಿ, PQ ಮತ್ತು PRನ ಬಾಹುಗಳ ಅಳತೆ ಸಮವಾಗಿದೆ ಅಂದರೆ ಈ 2 ಬಾಹುಗಳ ವಿರುದ್ಧ ಕೋನಗಳು ಕೂಡ ಸಮವಾಗಿರ್ತವೆ. ತ್ರಿಭುಜದಲ್ಲಿ 2 ಬಾಹುಗಳ ಅಳತೆ ಸಮವಾಗಿದ್ದರೆ ಅವುಗಳ ಅಭಿಮುಖ ಕೋನಗಳು ಸಮ ಇರಲೇಬೇಕು. When 2 sides of a triangle are equal, then their opposite angles are also equal ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಪಾಯಿಂಟ್ ಕ್ಲಿಯರ್ ಆದರೆ, ಸೊ PQಗೆ ಆಪೋಸಿಟ್ ಆ್ಯಂಗಲ್ ಯಾವುದು? ಈ PQಗೆ ಆಪೋಸಿಟ್ ಆ್ಯಂಗಲ್ ಅಂದರೆ PQ ಬಿಟ್ಟು R ಇದೆಯಲ್ಲ, ಅದು ಆಪೋಸಿಟ್ ಆ್ಯಂಗಲ್ ಆಗುತ್ತೆ. PRಗೆ ಆಪೋಸಿಟ್ ಆ್ಯಂಗಲ್ ಯಾವುದು ಅಂದರೆ, PRಗೆ ಆಪೋಸಿಟ್ ಆ್ಯಂಗಲ್ ಅಂದರೆ P ಮತ್ತು R ಬಿಟ್ಟರೆ Q ಇದೆಯಲ್ಲ, ಇದು ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ. ಇವೆರಡು ಅಳತೆಯಲ್ಲಿ ಸಮ ಇರಲೇಬೇಕು.
ಸೊ ಈ ಅಳತೆ ಸಮ ಇರಲೇಬೇಕು. ಪಿ ಕ್ಯೂಗೆ ಆಪೋಸಿಟ್ ಆ್ಯಂಗಲ್ ಆರು, ಪಿ ಆರ್ಗೆ ಆಪೋಸಿಟ್ ಆ್ಯಂಗಲ್ ಕ್ಯೂ ಆಗಿದಾವಲ್ಲ, ಇವೆರಡೂ ಸಮವಾಗಿದ ಬಾಹುಗಳು ಅಂದರೆ ಇವುಗಳ ಅಭಿಮುಖ ಕೋನಗಳು ಸಮ ಇರ್ತಾವೆ. ಇವೆರಡು ಅಳತೆಗಳು ಸಮ ಇರ್ತಾವೆ. ಎಷ್ಟಕ್ಕೆ ಸಮ ಅಂದರೆ ನೋಡ್ರಿ, ಸೊ ಒಂದು ಕೋನ ಇಲ್ಲಿ 60 ಡಿಗ್ರಿ ಇದೆ ಅಂದರೆ ತ್ರಿಭುಜದ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಆ 180 ಡಿಗ್ರಿಯಲ್ಲಿ ಈ ಕೋನದ ಅಳತೆ 60 ಡಿಗ್ರಿಯೆಲ್ಲ ಮೈನಸ್ ಮಾಡಿದರೆ ಇನ್ನು ಉಳಿಯೋದು 120 ಡಿಗ್ರಿ. ಇವೆರಡೂ ಸೇರಿ 120 ಡಿಗ್ರಿ ಆಗಬೇಕು ಮತ್ತು ಎರಡೂ ಸಮ ಇರಬೇಕು. ಅಂದರೆ 120 ಡಿಗ್ರಿನ ಡಿವೈಡ್ ಬೈ 2 ಮಾಡಿದ್ರೆ 60 ಡಿಗ್ರಿ ಬರುತ್ತಲ್ಲ. ಸೊ ಈ ಕೋನದ ಅಳತೆ 60 ಡಿಗ್ರಿನೇ ಇರುತ್ತೆ. ಸೊ 60 ಡಿಗ್ರಿ, ಇದರ ಅಳತೆ ಕೂಡ 60 ಡಿಗ್ರಿನೇ ಇರುತ್ತೆ. ಸೊ 60 + 60 120, 120 + 60 ಅಂದರೆ 180 ಡಿಗ್ರಿ. 3 ಕೋನಗಳ ಅಳತೆ 180 ಡಿಗ್ರಿಗೆ ಸಮ ಆಯಿತು. ನೋಡಿ, ಈಗ ತ್ರಿಭುಜದ 3 ಕೋನಗಳ ಅಳತೆ ಸಮ ಕಾಣಿಸ್ತಾ ಇದೆ. ತ್ರಿಭುಜದ 3 ಕೋನಗಳು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇದೆ ಅಂದರೆ ಯಾವಾಗ 3 ಕೋನಗಳ ಅಳತೆ ಸಮವಾಗಿರುತ್ತೆ ಅಂದರೆ ಆ 3 ಬಾಹುಗಳ ಅಳತೆ ಸಮ ಇದ್ದರೆ ಮಾತ್ರ ಈ 3 ಕೋನಗಳ ಅಳತೆ ಸಮ ಇರೋಕ್ಕೆ ಸಾಧ್ಯತೆ ಇರೋದು. ಸೊ ಹಾಗಾದರೆ ಈ 3 ಕೋನಗಳು ಸಮ ಇದಾವೆ ಅಂದಮೇಲೆ ಈ ತ್ರಿಭುಜದ 3 ಬಾಹುಗಳು ಸಮ ಇರಲೇಬೇಕು. ಹಾಗಾಗಿ ಇದು 7 ಸೆಂಟಿಮೀಟ್ರ್, ಇದು 7 ಸೆಂಟಿಮೀಟ್ರ್ ಇದೆ ಅಂದರೆ ಕ್ಯೂ ಆರ್ನ ಅಳತೆ ಕೂಡ 7 ಸೆಂಟಿಮೀಟ್ರನ್ನೇ 100% ಇರಲೇಬೇಕು. ಯಾಕಂದರೆ 3 ಕೋನಗಳು ಸಮ ಇದಾವೆ ಅಂದರೆ 3 ಬಾಹುಗಳು ಸಮ ಇರ್ತವೆ. ಇದನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಆಲ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್, ದೆನ್ ದೇರ್ ಆಲ್ ದ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಅಂತ ಕರಿತೀವಿ. ಈಚ್ ಆ್ಯಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದರೆ ಕ್ಯೂ ಆರ್ನ ಉದ್ದ ಎಷ್ಟು? ಈ ಕ್ಯೂ ಆರ್ ಅನ್ನೋದು ವೃತ್ತಕ್ಕೆ ಈ ವೃತ್ತಕ್ಕೆ ಅದು ಕಾರ್ಡ್ ಆಗಿದೆ. ಈ ತ್ರಿಭುಜಕ್ಕೆ ಬಾಹು ಆಗುತ್ತಲ್ಲ, ಇದು 7 ಸೆಂಟಿಮೀಟ್ರ್ ಇರುತ್ತೆ. ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, 7 ಸೆಂಟಿಮೀಟ್ರ್. 100% ಕರೆಕ್ಟ್ ಆನ್ಸರ್. ಕ್ಲಿಯರಾ ಈ ಪಾಯಿಂಟು? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ cot θ = p/q, q is not equal to 0 ಆಗಿದೆ ಅಂತ ಹೇಳಿದಾನೆ ಡಿನಾಮಿನೇಟರ್, ದೆನ್ sin θ is equal to ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ವೇಳೆ cot θ ವ್ಯಾಲ್ಯೂ p/q, q is not equal to 0 ಆದಾಗ sin θ ಸಮವಾಗಿರುವುದು ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಸೊ ಇಲ್ಲಿ cot θ ಅಂದರೆ ನಾನು ಒಂದು ಟ್ರಯಾಂಗಲ್ ಬರ್ಕೊಂತ ಅದೀನಿ. ಟ್ರಯಾಂಗಲ್ ಬರ್ಕೊಂಡು ಇದು ಆ್ಯಂಗಲ್ θ ಅಂತ ಬರ್ಕೊಂಡೆ ಅಂದರೆ ಸೊ cot θ = p/q ಅಂದರೆ ಸೊ ಇಲ್ಲಿ ಆ್ಯಂಗಲ್ θ ಇದೆ ಅಂದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ. ಸೊ ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದಕ್ಕೆ ಆಪೋಸಿಟ್ ಸೈಡ್ ಇರುತ್ತಲ್ಲ, ಇದನ್ನು ಹೈಪಾಟ್ನಿಸ್ ಸೈಡ್ ಅಂತ ಕರಿತೀವಿ. ಸೊ ಇದು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅಡ್ಜಸೆಂಟ್ ಸೈಡು ಇದು ABC ಅನ್ನೋದು ಒಂದು ತ್ರಿಭುಜ ಅಂತ ತಗೊಂಡ್ರೆ ಸೊ ಇಲ್ಲಿ ಆಪೋಸಿಟ್ ಸೈಡು, ಅಡ್ಜಸೆಂಟ್ ಸೈಡು, ಹೈಪಾಟ್ನಿಸ್ ಸೈಡ್. ಇದು ವಿರುದ್ಧ ಬಾಹು, ಇದು ವಿಕರ್ಣ ಬಾಹು, ಇದು ಪಾರ್ಶ್ವ ಬಾಹು ಅಂತ ಕನ್ನಡದಲ್ಲಿ ಕರಿತೀವಿ. ಇದರಲ್ಲಿ ನೋಡ್ರಿ, cot θನ ಯಾವಾಗಲೂ ನಾವು cot θನ p/q ಅಂತ ಕೊಟ್ಟಿದ್ದಾನೆ. ಅಂದರೆ cot θನ ಯಾವ ರೀತಿ ಬರಿತೀವಿ ಅಂದರೆ ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಆಪೋಸಿಟ್ ಸೈಡ್ ಅಂತ ಬರಿತೀವಿ. ಸೊ ಈ ಅಡ್ಜಸೆಂಟ್ ಸೈಡ್ ಅಂದರೆ ಪಿ ಅಂತ ಅರ್ಥ, ಇದಿಷ್ಟು ಪಿ ಇದೆ ಇಲ್ಲಿಂದ ಇಲ್ಲಿಗೆ ಅಳತೆ ಅಂತ. ಆಪೋಸಿಟ್ ಸೈಡ್ ಅಂದರೆ ಇದಿಷ್ಟು AB ಅಳತೆ ಕ್ಯೂ ಇದೆ ಅಂತ ಅರ್ಥ. ಸೊ ಅಡ್ಜಸೆಂಟ್ ಸೈಡ್ ಪಿ ಇದೆ, ಆಪೋಸಿಟ್ ಸೈಡ್ ಕ್ಯೂ ಇದೆ ಅಂದರೆ ಹೈಪಾಟ್ನಿಸ್ ಸೈಡ್ ಎಷ್ಟು ಇದು ಅಂತ ಕಂಡುಹಿಡ್ಕೋಬೇಕು. ಇದು ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ, ಲಂಬಕೋನ ತ್ರಿಭುಜ ಆಗಿರೋದ್ರಿಂದ, ಯಾಕಂದರೆ ಟ್ರಿಗ್ನಾಮೆಟ್ರಿ ಅಪ್ಲಿಕೇಬಲ್ ಆಗೋದು ಓನ್ಲಿ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಅಲ್ಲ, ಇದು ಲಂಬಕೋನ ತ್ರಿಭುಜ ಆಗೋದ್ರಿಂದ ಸೊ ಈ ಹೈಪಾಟ್ನಿಸ್ ವಿಕರ್ಣದ ಅಳತೆ ಬೇಕಂದರೆ ಈ ಆಪೋಸಿಟ್ ಸೈಡ್ಸು ಅಡ್ಜಸೆಂಟ್ ಸೈಡ್ಸ್ನ ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಸೊ ಆವಾಗ AC ಅಳತೆ ಬೇಕು ಅಂದರೆ AC ಅಂದರೆ ಇದು ಹೈಪಾಟ್ನಿಸ್ ಸೈಡ್ ಅಳತೆ ಬೇಕಂದರೆ ಆಪೋಸಿಟ್ ಸೈಡ್ ಕ್ಯೂ ಇದೆ, ಅಡ್ಜಸೆಂಟ್ ಸೈಡ್ ಪಿ ಇದೆ ಅಂದರೆ ಪಿಗೆ ಸ್ಕ್ವೇರ್ ಹಾಕಿ ಕ್ಯೂಗೆ ಸ್ಕ್ವೇರ್ ಹಾಕಿ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಪ್ರಕಾರ AC² = AB² + BC² ಅಂತ ಬರಿತೀವಲ್ಲ, ಈ ಸ್ಕ್ವೇರ್ ತೆಗಿಬೇಕಾದ್ರೆ ರೈಟ್ ಸೈಡಿಗೆ ಸ್ಕ್ವೇರ್ ರೂಟ್ ಹಾಕ್ತೀವಿ ಅಷ್ಟೇ. AC ಆಗುತ್ತೆ. AC ಅಂದರೆ ಇದು ಹೈಪಾಟ್ನಿಸ್ ಸೈಡ್ ಇಷ್ಟೇ ಆಗುತ್ತೆ, √(p² + q² ಅಂತ ಬರಿತೀವಿ. ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿರೋದು sin θ ಎದಕ್ಕೆ ಸಮವಾಗಿದೆ ಅಂತ ಕೇಳಿದ್ದಾರೆ. sin θನ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನಲ್ಲಿ ಯಾವ ಥರ ಬರಿಬೋದು ಅಂದರೆ ಆಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪಾಟ್ನಿಸ್ ಸೈಡ್ ಅಂತ ಬರಿತೀವಿ. sin θನ ನಿಮಗೆ sin θ ಗೊತ್ತಿರ್ಬೋದು, ವಿರುದ್ಧ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು ಅಂತ ಕರೀತಾರೆ. ಆಪೋಸಿಟ್ ಸೈಡ್ ಬೈ ಹೈಪಾಟ್ನಿಸ್ ಸೈಡ್ ಅಂತ ಬರಿತೀವಿ. ಇಲ್ಲಿ ಆಪೋಸಿಟ್ ಸೈಡ್ ಅಂದರೆ ಕ್ಯೂ ಇದೆ, ಆಪೋಸಿಟ್ ಸೈಡ್ ಅಂದರೆ ಕ್ಯೂ ಬರೀನ ಡಿವೈಡ್ ಬೈ ಹೈಪಾಟ್ನಿಸ್ ಸೈಡ್ ಅಂದರೆ ಇಲ್ಲಿದೆ ನೋಡ್ರಿ, ಕಂಡುಹಿಡ್ತೀವಿ. ಈಗ AC ಅನ್ನೋದು ಹೈಪಾಟ್ನಿಸ್ ಸೈಡ್ √(p² + q² ಬರಿತೀವಲ್ಲ, ಕ್ಯೂ ಡಿವೈಡ್ ಬೈ √(p² + q² ಅಂತ ಯಾವ ಆಪ್ಷನಲ್ಲಿ ಇದೆಯೋ ಅದೇ sin θ ವ್ಯಾಲ್ಯೂ ಆಗಿರುತ್ತೆ. ಕ್ಯೂ ಡಿವೈಡ್ ಬೈ √(p² + q² ಅಂತ ಆಪ್ಷನ್ C ನಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್.
ಕ್ಲಿಯರ್ ಆಗ್ತಾಯ್ತಾ? ಇದು ಆಪ್ಷನ್ ಸಿ ಅನ್ನೋದು ಸೈನ್ ಥೀಟಾಕ್ಕೆ ಸಮವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. ಕಾರ್ಡ್ಸ್ ನಂಬರ್ 10, 11, 12 and so on 30 are kept in a box and shuffled thoroughly. Rohit draws a card at random from the box. The probability that the number on the card is a multiple of 4 or 5. ಸಂಭವನೀಯತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ. 10, 11, 12 and so on 30 ಸಂಖ್ಯೆಯ ಕಾರ್ಡ್ಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಿ ಚೆನ್ನಾಗಿ ಕಲಿಸಲಾಗುತ್ತದೆ. ನೋಡ್ರಿ, ಕಾರ್ಡ್ಸ್ ಇದೆ. ಒಂದು ಕಾರ್ಡ್ ಮೇಲೆ 10 ಅಂತ ನಂಬರ್ ಬರ್ತಲ್ಲ, ಇನ್ನೊಂದು ಕಾರ್ಡ್ ಮೇಲೆ 11 ಇದೆ, ಮತ್ತೊಂದು ಕಾರ್ಡ್ ಮೇಲೆ 12 ಇದೆ. ಆ್ಯಂಡ್ ಸೊ ಆನ್ ಅಂದರೆ 13 ನಂಬರ್ಗಳ ಕಾರ್ಡು ಇರುತ್ತೆ, 14 ನಂಬರ್ ಕಾರ್ಡು ಇರುತ್ತೆ, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ತನಕ ಪ್ರತಿಯೊಂದು ನಂಬರ್ಸ್ ಒಳಗೊಂಡಿರೋ ಕಾರ್ಡ್ಸ್ಗಳು ಇರ್ತವೆ ಅಂತ. ಟೋಟಲ್ 10ರಿಂದ 30ಕ್ಕೆ ನೋಡಿರಿ, 10ಇಂದ ಅಪ್ ಟು ಎಲ್ಲಿ ತನಕ ಅಂದರೆ 30ವರೆಗೂ 10ರಿಂದ 30 ತನಕ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿರ್ತವೆ ಅಂದರೆ 21 ಕಾರ್ಡ್ಸ್ ಇರ್ತವೆ. ಕೌಂಟ್ ಮಾಡಿರಿ ನೀವು. 11ರಿಂದ 30ಕ್ಕಾದರೆ 20 ಕಾರ್ಡ್ಸ್. ಬಟ್ ಇಲ್ಲಿ 10ರಿಂದ ಹೇಳಿದ್ದಾನೆ, 10ರಿಂದ 30ಕ್ಕೆ ಟೋಟಲ್ 10ರಿಂದ 30 ತನಕ ನೀವು ಸಂಖ್ಯೆಗಳನ್ನು ಬರ್ಕೊಂಡು 10ರಿಂದ 30ವರೆಗೆ ಸಂಖ್ಯೆಗಳನ್ನು ಬರ್ಕೊಂಡು ಕೌಂಟ್ ಮಾಡಿರಿ. ಟೋಟಲಿ 21 ನಂಬರ್ಸ್ ಇರ್ತವೆ ಅಂದರೆ ಆ ಬಾಕ್ಸಲ್ಲಿ 21 ಕಾರ್ಡ್ಸ್ ಇರ್ತವೆ. 10ರಿಂದ 30 ತನಕ ಸಂಖ್ಯೆಗಳನ್ನು ಹೊಂದಿರೋ 21 ಕಾರ್ಡ್ಸ್ ಇರ್ತವೆ ಅಂತ. ಆ 21 ಕಾರ್ಡ್ಸನ್ನು ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ ಅಂತ. ಕೆಪ್ಟ್ ಇನ್ ಎ ಬಾಕ್ಸ್ ಅಂತ ಇದೆ. ರೋಹಿತ್ ಡ್ರಾಸ್ ಎ ಕಾರ್ಡ್ ಅಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್. ರೋಹಿತ್ ಆ ಬಾಕ್ಸಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರಗೆ ಅಂದರೆ ಕಣ್ಣು ಮುಚ್ಕೊಂಡು ಒಂದು ಕಾರ್ಡನ್ನು ಹೊರ ತೆಗಿತಾನೆ ಅಂತ. ಆ ಕಾರ್ಡ್ನಲ್ಲಿರುವ ಸಂಖ್ಯೆ 4 ಅಥವಾ 5ರ ಗುಣಕವಾಗಿರೋ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಆ ಟೋಟಲಿ 21 ಕಾರ್ಡ್ಸ್ ಇರ್ತವೆ, ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡಿರ್ತಾರೆ, ಹಿಂಗೆ ಕುಲುಕಿ ಇಟ್ಟಿರ್ತಾರೆ. ರೋಹಿತ್ ನೋಡ್ದಂಗೆ ಹಿಂಗೆ ಒಂದು ಕಾರ್ಡ್ ಹೊರ ತಕ್ಕಂಥದ್ದು. ಅವನು ತಗೊಂಡ್ರೆ ಕಾರ್ಡ್ ಮೇಲೆ ಇರೋ ಸಂಖ್ಯೆ 4 ಅಥವಾ 5ರ ಗುಣಕವಾಗಿರುವ ಸಂಭವನೀಯತೆ ಮಲ್ಟಿಪಲ್ ಆಫ್ 4 or 5 ಆಗಿರೋ ಚಾನ್ಸಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಹಾಗಾದರೆ ಸಂಭವನೀಯತೆ ಕಂಡುಹಿಡಿಬೇಕು. ಪ್ರಾಬಬಿಲಿಟಿ ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಇರೋದು 21, ಡಿನಾಮಿನೇಟ್ರಲ್ಲಿ 21 ಕಾರ್ಡ್ಸ್ ಇದ್ದಾವೆ. ಅದರಲ್ಲಿ ಒಂದು ಕಾರ್ಡ್ ಹೊರ ತೆಗಿತೀವಲ್ಲ, ಆ 21 ಕಾರ್ಡ್ಸಲ್ಲಿ ಯಾವ್ದಾದ್ರು ಒಂದು ಕಾರ್ಡ್ ಹೊರ ಬರ್ಬೋದು. ಹಾಗಾಗಿ ಡಿನಾಮಿನೇಟ್ರಲ್ಲಿ 21 ಅಂತ ಬರ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ನೀವು ಈ 21 ಕಾರ್ಡ್ಸ್ ಏನಿದಾವಲ್ಲ, ಪ್ರತಿಯೊಂದು ಕಾರ್ಡ್ಸ್ ಮೇಲೆ ನಂಬರ್ಸ್ ಇದಾವಲ್ಲ, ಅದರಲ್ಲಿರೋ ನಂಬರ್ಸು 4 ಅಥವಾ 5ರ ಗುಣಕ ಆಗಿರೋ ನಂಬರ್ ಹೊರಬರೋ ಚಾನ್ಸಸ್ ಎಷ್ಟು, ಸಂಭವನೀಯತೆ ಎಷ್ಟು ಅಂತ ಕೇಳಿದಾನೆ. ಅಂದರೆ ಸೊ ಈ ಮೊದಲನೇ ಸಂಖ್ಯೆ 10 ಇದೆಯಲ್ಲ, ಇದು 5ರ ಗುಣಕ, ಈ ಸಂಖ್ಯೆ ಹೊರ ಬಂದರೆ ಇದನ್ನು ಸಾಧ್ಯತೆ ಇದೆ, ಇದು ಬರ್ಬೋದು. 11 4ರ ಗುಣಕನೂ ಅಲ್ಲ, 5ರ ಗುಣಕ ಅಲ್ಲ. 12 ಮಾತ್ರ 4ರ ಗುಣಕ, 4ರಿಂದ ಭಾಗ ಆಗುತ್ತೆ ಅಥವಾ 4ರ ಮಗ್ಗೆಲ್ಲ 12 ಬರುತ್ತೆ. 13 ಬರೆಯೋಂಗಿಲ್ಲ, 14 ಬರೆಯೋಂಗಿಲ್ಲ, 15 ಬರೀಬೇಕು. 15 ಅನ್ನೋದು 5ರ ಗುಣಕ. 16 ಬರ್ಕೋಬೇಕು, 16 ಅನ್ನೋದು 4ರ ಗುಣಕ. 17, 18, 19 ಯಾವುದ್ರಲ್ಲೂ ಬರಲ್ಲ. 20 ಅನ್ನೋದು 5ರ ಗುಣಕ, 4ರ ಗುಣಕ ಹೌದು, 20 ಬರೀಬೇಕು. 21 ಬರಲ್ಲ, 22 ಬರಲ್ಲ, 23 ಬರಲ್ಲ, 24 ಬರುತ್ತೆ, ಇದು 4ರ ಗುಣಕ. 25 ಬರುತ್ತೆ, ಇದು 5ರ ಗುಣಕ. 26 ಬರೆಯೋಂಗಿಲ್ಲ, 27 ಬರೆಯೋಂಗಿಲ್ಲ, 28 ಬರೀಬೇಕು, ಇದು 4ರ ಗುಣಕ. 29 ಬರೆಯೋಂಗಿಲ್ಲ, ಯಾಕಂದ್ರೆ ಅದು ಯಾವ್ದರ ಗುಣಕ ಅಲ್ಲ. 30 ಅನ್ನೋದು 5ರ ಗುಣಕ, 30 ಬರಿಬೇಕು. ಸೊ 4ರ ಗುಣಕ ಅಥವಾ 5ರ ಗುಣಕ ಆಗಿರೋ ಸಂಖ್ಯೆ ಮೇಲೆ ಬರೋ ಚಾನ್ಸಸ್ ಇದೆ ಅಂದರೆ ಇವಿಷ್ಟು ಸಂಖ್ಯೆಗಳು 4 ಮತ್ತು 5ರ ಗುಣಕಗಳು. ಕೌಂಟ್ ಮಾಡಿರಿ ಎಷ್ಟಿದ್ದಾವೆ. 1, 2, 3, 4, 5, 6, 7, 8, 9 ಸಂಖ್ಯೆಗಳಿದ್ದಾವೆ. ಹಾಗಾಗಿ ಮೇಲ್ಗಡೆ 9 ಬರ್ಕೊಂಡ್ರೆ ಸಾಕು. ಆನ್ಸರ್ ನೋಡ್ರಿ 9/21 ಆಗುತ್ತೆ. 9/21 ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಸೊ ಇನ್ನು ಸಿಂಪ್ಲಿಫೈ ಮಾಡಿದ್ರೆ 3 3 9, 3 7 21 ಕ್ಯಾನ್ಸಲ್ ಆಗಿ 3/7 ಅಂತಲೂ ಕರೆಕ್ಟೇ. 9/21 ಅವರೇನು ಡಿವೈಡ್ ಮಾಡಿಲ್ಲ, 9/21 ಇಟ್ ಸೆಲ್ಫ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ, ಅದೇ ಕರೆಕ್ಟು. ಒಂದು ವೇಳೆ ಸಿಂಪ್ಲಿಫೈ ಮಾಡಿ ಬರೆದ್ರೆ 3 3 9, 3 7 21 ಕ್ಯಾನ್ಸಲ್ ಆಗಿ 3/7 ಅಂತ ಆಪ್ಷನ್ ಇದ್ದರೂ ಕರೆಕ್ಟೆ. 9/21 ಕರೆಕ್ಟೆ, 3/7 ಕರೆಕ್ಟೆ. ಆಪ್ಷನಲ್ಲಿ 9/21 ಇದೆಯಲ್ಲ, ಅದೇ ಆನ್ಸರ್ ಆಪ್ಷನ್ ಬಿ. ಕ್ಲಿಯರ್ ಆಗ್ತಾಯ್ತಾ 8th ಕ್ವಶನ್ನು. ನೆಕ್ಸ್ಟ್ 9th ಕ್ವಶನ್ ಬರೋಣ. 9ನೇ ಪ್ರಶ್ನೆ. A and B are sectors of two different circles of radius of sector A is double that of sector B, whereas central angle of sector B is double the central angle of sector A. The ratio of the area of sector A to the area of sector B is. ನೋಡಿ, A ಮತ್ತು B ಎರಡು ವಿಭಿನ್ನ ವೃತ್ತಗಳ ವಲಯಗಳಾಗಿವೆ ಅಂತಿದೆ.
ಏನಿದ್ರ ಮೀನಿಂಗು? ಎ ಮತ್ತು ಬಿ ಎರಡು ವಿಭಿನ್ನ ವೃತ್ತಗಳ ವಲಯಗಳು. ಎ ಆ್ಯಂಡ್ ಬಿ ಆರ್ ಸೆಕ್ಟರ್ ಆಫ್ ಟೂ ಡಿಫ್ರೆಂಟ್ ಸರ್ಕಲ್ಸ್ ಅಂದರೆ ನೋಡ್ರಿ, ಸೊ ಎರಡು ಸರ್ಕಲ್ಸ್ ಡ್ರಾ ಮಾಡ್ತೀನಿ ನಾನು, ಎರಡು ಸರ್ಕಲ್ಸ್ ಡ್ರಾ ಮಾಡ್ತೀನಿ. ಸೊ ಎರಡು ಸರ್ಕಲ್ಸ್ ಡ್ರಾ ಮಾಡಿದ್ದೀನಿ. ಇಲ್ಲಿ ಈ ಸರ್ಕಲ್ನ ಸೆಂಟರು ಓ ಅಂತ ಬರೀತೀನಿ. ವೈ ಇಸ್ ದ ಸೆಂಟರ್ ಆಫ್ ಸರ್ಕಲ್ಲು. ಇದು ಈ ಸರ್ಕಲ್ನ ಸೆಂಟ್ರ್ ನಾನು ಪಿ ಅಂತ ಬರ್ಕೊತೀನಿ. ಇದರ ರೇಡಿಯಸ್ ಕ್ಯಾಪಿಟಲ್ ಆರ್ ಬರೀತೀನಿ, ಇದರ ರೇಡಿಯಸ್ನ ಸ್ಮಾಲ್ ಆರ್ ಅಂತ ಬರೀತೀನಿ. ಕ್ಯಾಪಿಟಲ್ ಆರ್ ಅದು ಸ್ಮಾಲ್ ಆರ್, ಅಥವಾ ಎರಡು ಸ್ಮಾಲ್ ಆರ್ ಅಂತಲೇ ಬರ್ಕೊಳ್ಳೋ. ನೋಡಿರಿ ಇದು ಆರು, ಆದರೆ ಇಲ್ಲಿ ಆರು ಬರೆಯೋದು ಬೇಡ, ಮುಂದ್ಗಡೆ ಕ್ವಶನಲ್ಲಿ ಏನು ಚೇಂಜಸ್ ಇದೆ ಆ ಥರ ಚೇಂಜಸ್ ಮಾಡಿ ಬರೆಯೋಣಂತೆ. ಸೊ ಇದು ರೇಡಿಯಸ್ ಆಮೇಲೆ ಬರ್ಕೊಳ್ಳೋಣಂತೆ. ಓ ಈಸ್ ದ ಸೆಂಟರ್ ಆಫ್ ಸರ್ಕಲ್, ಒಂದು ಸರ್ಕಲ್ನ ಸೆಂಟ್ರ್, ಪಿ ಅನ್ನೋದು ಮತ್ತೊಂದು ಸರ್ಕಲ್ನ ಸೆಂಟರ್. ಇಲ್ಲಿ ಎ ಮತ್ತು ಬಿಗಳು ಎರಡು ವಿಭಿನ್ನ ವೃತ್ತಗಳ ವಲಯಗಳು ಅಂತ ಕೊಟ್ಟಿದ್ದೀನಿ ನೋಡ್ರಿ. ಎ ಮತ್ತು ಬಿಗಳು ಎರಡು ವಿಭಿನ್ನ ವೃತ್ತಗಳ ವಲಯಗಳು ಅಂತ ಕೊಟ್ಟಿದ್ದೀನಿ ಅಂದರೆ, ಸೊ ನಾನು ಇಲ್ಲೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನು ರೀಸನ್ಸ್ ಕಾಣಿಸುತ್ತಲ್ಲ, ಇದೇನು ವಲಯ ಕಾಣಿಸುತ್ತಲ್ಲ, ಇದು ಎ ವಲಯ ಅಂತ, ಒಂದು ವೃತ್ತದ ವಲಯ ಎ ಅಂತ ಬರಿತೀವಿ. ಸೊ ಇಲ್ಲೊಂದು ಡ್ರಾ ಮಾಡ್ಕೊಂಡು ಇನ್ನೊಂದು ಡ್ರಾ ಮಾಡ್ಕೊಂಡು, ಸೊ ಇಲ್ಲೊಂದು ರೀಸನ್ ಕಾಣಿಸುತ್ತಲ್ಲ, ಇದು ಮತ್ತೊಂದು ವೃತ್ತದ ವಲಯ ಬಿ ಅಂತ ಕರಿತೀವಿ. ಎ ಅನ್ನೋದು ಒಂದು ವೃತ್ತದ ವಲಯ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಬಿ ಅನ್ನೋದು ಮತ್ತೊಂದು ವೃತ್ತದ ವಲಯ ಅಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಸೆಕ್ಟರ್ ಆಫ್ ಎ ಸರ್ಕಲ್ಸ್ ಅಂತ ಕರಿತೀವಿ ಎ ಮತ್ತು ಬಿ. ವಲಯ ಎಯ ತ್ರಿಜ್ಯವು ವಲಯ ಬಿಯ ತ್ರಿಜ್ಯದ 2 ಪಟ್ಟು ಅಂತ ಕೊಟ್ಟಿದ್ದಾನೆ. ಎ ವಲಯದ ತ್ರಿಜ್ಯ ಬಿ ವಲಯದ ತ್ರಿಜ್ಯಕ್ಕಿಂತ 2 ಪಟ್ಟಿದೆ ಅಂದರೆ, ನಾನು ಈ ಬಿ ವಲಯದ ತ್ರಿಜ್ಯ 6 ಇದೆ ಅಂತ ತಗೊಂಡ್ರೆ ಎ ವಲಯದ ತ್ರಿಜ್ಯ 2 ಪಟ್ಟು ಅಂದರೆ 2r ಅಂತ ತಗೋಬೇಕು. ನೋಡ್ರಿ, ಎ ವಲಯದ ತ್ರಿಜ್ಯ ಇದರ ರೇಡಿಯಸ್ ಬಿ ವಲಯದ ತ್ರಿಜ್ಯಕ್ಕಿಂತ 2 ಪಟ್ಟಿದೆ ಅಂದರೆ, ಇದರ ರೇಡಿಯಸ್ ಆರ್ ತಗೊಂಡಿದ್ದೀವಿ ಅಂದರೆ ಅದು 2 ಪಟ್ಟು ಅಂದರೆ 2r ಬರ್ಕೋಬೇಕು ಎ ವಲಯದ ತ್ರಿಜ್ಯ. ಸೊ ನೆಕ್ಸ್ಟ್ ಮತ್ತೆ ಮುಂದೆ ಹೋದ್ರೆ ಏನಿದೆ ಅಂತ, 2 ಪಟ್ಟು ಆದರೆ ವಲಯ ಬಿಯ ಕೇಂದ್ರ ಕೋನವು, ವಲಯ ಬಿನ ಕೇಂದ್ರ ಕೋನ, ಇಲ್ಲಿ ಕೇಂದ್ರ ಕೋನ ಅಂತ ಕರಿತೀವಿ. ಕೇಂದ್ರ ಕೋನ ಇದು ಎಷ್ಟು ಗೊತ್ತಿಲ್ಲ, ಎಕ್ಸ್ ಡಿಗ್ರಿ. ವಲಯ ಬಿಯ ಕೇಂದ್ರ ಕೋನವು ಎಯ ಕೇಂದ್ರ ಕೋನದ 2 ಪಟ್ಟಿದೆ. ನೋಡ್ರಿ, ಇದು ಎಯ ಕೇಂದ್ರ ಕೋನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಎಯ ಕೇಂದ್ರ ಕೋನ ಎಕ್ಸ್ ಅಂತ ತಗೊಳ್ಳೋಣ. ಎಯ ಕೇಂದ್ರ ಕೋನ ಎಕ್ಸ್ ಇದೆ ಅಂದರೆ ಇದರ 2 ಪಟ್ಟು ಬಿಯ ಕೇಂದ್ರ ಕೋನ ಇರುತ್ತೆ ಅಂದರೆ 2x ಡಿಗ್ರಿ ಇರುತ್ತೆ. ಇದು ಎಕ್ಸ್ ಡಿಗ್ರಿ ಇದೆ ಅಂದರೆ ಕೇಂದ್ರ ಕೋನ ಸೆಂಟ್ರಲ್ ಆ್ಯಂಗಲ್ಲು, ಇದರ 2 ಪಟ್ಟು ಆ್ಯಂಗಲ್ಲು ಬಿದಿರುತ್ತೆ ಅಂತ ಕೊಟ್ಟಿದ್ದಾನೆ. ವಲಯ ಬಿಯ ಕೇಂದ್ರ ಕೋನವು ವಲಯ ಎಯ ಕೇಂದ್ರ ಕೋನದ 2 ಪಟ್ಟು ಅಂತ ಕೊಟ್ಟಿದ್ದಾನೆ. ಹಾಗಾದರೆ ವಲಯ ಎಯ ವಿಸ್ತೀರ್ಣ ಮತ್ತು ವಲಯ ಬಿಯ ವಿಸ್ತೀರ್ಣದ ಅನುಪಾತ ಏನು? ಎ ವಲಯದ ವಿಸ್ತೀರ್ಣ ಬಿ ವಲಯದ ವಿಸ್ತೀರ್ಣದ ಅನುಪಾತ ರೇಷು ಕಂಡುಹಿಡಿಬೇಕು. ಸೊ ಏರಿಯಾ ಆಫ್ ಸೆಕ್ಟರ್ ಎ ಟು ದ ಏರಿಯಾ ಆಫ್ ಸೆಕ್ಟರ್ ಬಿನ ರೇಷು ಫೈಂಡ್ ಔಟ್ ಮಾಡಬೇಕು. ಸೊ ನೋಡ್ರಿ, ಸೆಕ್ಟರ್ ಆಫ್ ಸರ್ಕಲ್ನ ಏರಿಯಾ ಕಂಡುಹಿಡಿಬೇಕಂದ್ರೆ, ಸೊ ನಾವು ಫಾರ್ಮುಲಾ ಏನು ಬರಿತೀವಿ ಅಂದರೆ, ಪೈ ಏರಿಯಾ ಆಫ್ ಸರ್ಕಲ್ ಅಂದರೆ πr² ಇಂಟು θ ಡಿವೈಡ್ ಬೈ 360 ಅಂತ ಬರಿತೀವಿ. πr² ಡಿವೈಡ್ ಬೈ θ ಬೈ 360 ಅಂತ ಬರಿತೀವಲ್ಲ. ಸೊ ಇದು 2 ವಲಯದ ಕಂಡುಹಿಡಿಬೇಕಂದ್ರೆ ಸೇಮ್ πr² ಇಂಟು θ ಬೈ 360 ಬರ್ಕೊಂಡು ಇಲ್ಲಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಪೈ ಅಂತ 2ರಲ್ಲೂ ಸೇಮ್ ಇರುತ್ತೆ, ಬರೆಯೋಣ. ಇದು ಎ ವಲಯದ್ದು, ಇದು ಬಿ ವಲಯದ್ದು. ಎ ವಲಯದ ತ್ರಿಜ್ಯ 2r ಇದೆ, ಹಾಗಾಗಿ r ಪ್ಲೇಸಲ್ಲಿ 2r ಬರ್ಕೊಂಡು ಮೇಲ್ಗಡೆ ಹೋಲ್ ಸ್ಕ್ವೇರ್ ಹಾಕೋಬೇಕು. r² ಅಂದರೆ 2r ಹೋಲ್ ಸ್ಕ್ವೇರ್. ಎ ವಲಯದ ತ್ರಿಜ್ಯ 2r ಇದೆ. θ ಅಂದರೆ ಎ ವಲಯದ ಕೇಂದ್ರ ಕೋನ ಎಕ್ಸ್ ಡಿಗ್ರಿ ಇದೆ, ಎಕ್ಸ್ ಬರೀತಾ ಅದನ್ನೇ ಡಿವೈಡ್ ಬೈ 360 ಕೆಳಗಡೆ ಬರಿತೀವಿ. ಇದು ಎ ವಲಯದ ವಿಸ್ತೀರ್ಣ ಆಗುತ್ತೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ πr² ಇಂಟು θ ಬೈ 360 ಅಂತ ಫಾರ್ಮುಲಾ. ಸೊ ಇಲ್ಲಿ ರೇಷ್ ಕಂಡುಹಿಡಿಬೇಕಲ್ಲ, ಇಷ್ಟು ಹಾಕೊಂಬಿಡೋಣ. ಬಿ ವಲಯದಲ್ಲಿ ಪೈ ಹಾಗೆ ಬರೀನ. ಬಿ ವಲಯದ ತ್ರಿಜ್ಯ 6 ಇದೆ ಅಂದರೆ ಇಲ್ಲ 6 ಜಾಗದಲ್ಲಿ 6 ಇರುತ್ತೆ, ಚೇಂಜ್ ಆಗಲ್ಲ, r². ಬಿ ವಲಯದ ಕೇಂದ್ರ ಕೋನ ಸೆಂಟ್ರಲ್ ಆ್ಯಂಗಲ್ 2x ಇದೆ ಅಂದರೆ θ ಜಾಗದಲ್ಲಿ 2x ಬರೆಯೋಣ, ಡಿವೈಡ್ ಬೈ 360 ಬರ್ಕೊಂಡು ಇವೆರಡೂ ವಲಯಗಳ ವೃತ್ತ ವಿಸ್ತೀರ್ಣಗಳ ಅನುಪಾತ. ಸೊ ಸೆಕ್ಟರ್ ಎ ಮತ್ತು ಸೆಕ್ಟರ್ ಬಿನ ಏರಿಯಾ ರೇಷು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿರೋ ಪೈ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಕೆಳಗಡೆ 360 ಕ್ಯಾನ್ಸಲ್ ಆಗುತ್ತೆ. ಇಲ್ಲೊಂದು ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2² ಅಂದರೆ 4, r² ಬರೀತಾ ಅದನ್ನು ಇಷ್ಟು. ಇಲ್ಲಿ 2 ಇದೆ, 2 ಬರ್ಕೊಂಡು ಇಲ್ಲಿ r² ಬರೀತಾ ಇದೀನಿ. ಸೊ ಇಲ್ಲಿರೋ r² ಕ್ಯಾನ್ಸಲು, 2 1s 2, 2 2s 4 ಕ್ಯಾನ್ಸಲ್ ಆದರೆ ಅವೆರಡೂ ವಲಯಗಳ ವಿಸ್ತೀರ್ಣಗಳ ಅನುಪಾತ 2:1 ಬರುತ್ತೆ ನೋಡ್ರಿ. 2:1 ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. 2:1 ಆಪ್ಷನ್ ಸಿ ನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಅರ್ಥ ಆಯ್ತಾ?
ನೆಕ್ಸ್ಟ್ ಒನ್ ಟ್ರೈ ಮಾಡ್ತಾ ಬರಲಿ. x equal to p cos cube alpha and y equal to q sin cube alpha, then the value of x by p whole power 2 by 3 plus y by q whole power 2 by 3 ಅಂತ ಕೊಟ್ಟಿದ್ದಾನೆ. ಎಕ್ಸ್ನ ವ್ಯಾಲ್ಯೂ p cos cube alpha ಅಂತಿದೆ, y ಪ್ಲೇಸಲ್ಲಿ q sin cube alpha ಹಾಕ್ಕೊಂಡು x by p whole power 2 by 3 plus y by q whole power 2 by 3ನ ಬೆಲೆ ಕಂಡುಹಿಡಿಬೇಕು. ಸೊ ಇಲ್ಲಿ ಎಕ್ಸ್ ಅಂದರೆ ಎಕ್ಸ್ ಪ್ಲೇಸಲ್ಲಿ ನೋಡ್ರಿ ಪಿ ಕಾಸ್ ಕ್ಯೂಬ್ ಆಲ್ಫಾ ಬರಿಬೇಕು. ಎಕ್ಸ್ ಜಾಗದಲ್ಲಿ ಪಿ ಕಾಸ್ ಕ್ಯೂಬ್ ಆಲ್ಫಾ ಬರಿಬೇಕು. ಡಿವೈಡ್ ಬೈ ಪಿ ಕೆಳಗಡೆ ಬರ್ಕೊಂಡು ಹೋಲ್ ಪವರ್ 2/3 ಬರೀತೀನಿ. ಹೋಲ್ ಪವರ್ 2/3 ಪ್ಲಸ್ ವೈ ಅಂದರೆ ವೈ ಪ್ಲೇಸಲ್ಲಿ ಕ್ಯೂ ಸೈನ್ ಕ್ಯೂಬ್ ಆಲ್ಫಾ ಬರೀಬೇಕು. ಕ್ಯೂ ಸೈನ್ ಕ್ಯೂಬ್ ಆಲ್ಫಾ ಬರ್ಕೊಂಡು ಡಿವೈಡ್ ಬೈ ಕ್ಯೂ ಕೆಳಗಡೆ ಹಾಗೆ ಬರ್ಕೊಂಡು ಹೋಲ್ ಪವರ್ 2/3 ಬರೀತೀನಿ. ಹೋಲ್ ಪವರ್ 2/3 ಇಷ್ಟು ಬರ್ಕೊಂಡು ಇಲ್ಲಿರೋ ಪಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿರೋ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಡಿವೈಡ್ ಬೈ 3 ಇದೆ, ಇಲ್ಲಿ ಕ್ಯೂಬ್ ಇದೆ ಕ್ಯಾನ್ಸಲ್. ಇಲ್ಲಿ ಡಿವೈಡ್ ಬೈ 3 ಇದೆ, ಇಲ್ಲಿ ಕ್ಯೂಬ್ ಇದೆ ಕ್ಯಾನ್ಸಲ್. ಇಲ್ಲಿ ಕಾಸ್ ಆಲ್ಫಾ ಮೇಲ್ಗಡೆ ಸ್ಕ್ವೇರ್ ಇದೆ ಅಂದರೆ ಅದನ್ನ ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರೀತು. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಇಲ್ಲಿ ಸೈನ್ ಆಲ್ಫಾ ಮೇಲ್ಗಡೆ ಸ್ಕ್ವೇರ್ ಇದೆ ಅಂದರೆ ಸೈನ್ ಸ್ಕ್ವೇರ್ ಆಲ್ಫಾ ಅಂತ ಬರೀತು. ನಿಮಗೆ ಗೊತ್ತಿದೆ ಇದು ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಅಂದರೆ ನಿಮಗೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ವ್ಯಾಲ್ಯೂ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಓದಿದರೆ, ತ್ರಿಕೋನಮಿತಿಯ ಅನನ್ಯತೆಗಳನ್ನು ಓದಿದರೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಆಗಿರ್ಬೋದು, ಅಥವಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1 ಬರಿತೀವಿ. ತೀಟಾ ಬದಲಾಗಿ ಆ್ಯಂಗಲ್ ಇಲ್ಲಿ ಆಲ್ಫಾ ಇದೆ ಅಷ್ಟೇ. ತೀಟಾ ಪ್ಲೇಸಲ್ಲಿ ಆ್ಯಂಗಲ್ ಆಲ್ಫಾ ಆದ್ರೂ ಇರ್ಬೋದು, ಎಕ್ಸ್ ಆರ್ ಇರ್ಬೋದು, ಎ ಆದರೂ ಇರ್ಬೋದು. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಆಲ್ಫಾ ಸೈನ್ ಸ್ಕ್ವೇರ್ ಆಲ್ಫಾ ಅಂದರೆ ಒಂದೇ, ಅಥವಾ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂದರೆ ಒಂದೇ. ಯಾವುದಾದ್ರು ಫಸ್ಟ್ ಯಾವುದಾದ್ರು ಸೆಕೆಂಡ್ ಬರ್ಬೋದು. ಇದರ ವ್ಯಾಲ್ಯೂ, ಇದರ ಐಡೆಂಟಿಟಿ ವ್ಯಾಲ್ಯೂ 1ಕ್ಕೆ ಸಮ ಆಗುತ್ತೆ. ಈಕ್ವಲ್ ಟು 1 ಅಂತ ಬರೀತೀವಿ. 1 ಅಂತ ಇಲ್ಲಿ ಆಪ್ಷನ್ ಏನಲ್ಲಿ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಈ ಕ್ವಶನ್ ಪ್ರತಿಯೊಂದು ಕ್ವಶನ್ಸ್ ಬರ್ಕೊಂಡು ಆ ಸೊಲ್ಯೂಷನ್ನ ನೋಟ್ಸಲ್ಲಿ ಬರಿತಾ ಹೋಗ್ರಿ. ರಿಪೀಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. 100% ನಿಮ್ಮ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ಇವೆಲ್ಲ ಕ್ವಶನ್ಸು. ಬರೀ TET ಎಕ್ಸಾಮ್ ಅಷ್ಟೇ ಅಲ್ಲ, ಇನ್ ಫ್ಯೂಚರ್ GPSTR ಎಕ್ಸಾಮ್ಸ್ ಆಗಿರ್ಬೋದು, HSTR ಎಕ್ಸಾಮ್ಸ್ಗೂ ಕೂಡ ಇದೇ ಥರ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗ್ತವೆ. ನೋಡಿರಿ, ಇನ್ ದ ಗಿವನ್ ಫಿಗರ್ ಎ ಸರ್ಕಲ್ ಇನ್ಸ್ಕ್ರೈಬ್ಡ್ ಇನ್ ಟ್ರ್ಯಾಂಗಲ್ ABC ಟ್ರ್ಯಾಂಗಲ್ ಒಳಗಡೆ ಒಂದು ಸರ್ಕಲನ್ನು ಒಳಗಡೆ ಇನ್ಸ್ಕ್ರೈಬ್ ಮಾಡಿದ್ದಾರೆ, ಹಂತಸ್ಥವಾಗಿರಿಸಿದ್ದಾರೆ ಒಂದು ವೃತ್ತವನ್ನು. ಟಚಸ್ AB, BC ಆ್ಯಂಡ್ C ಅಟ್ XYZ ರೆಸ್ಪೆಕ್ಟಿವ್ಲಿ. AB ಬಾಹು X ಬಿಂದುವಿನಲ್ಲಿ, BC ಬಾಹು Z ಬಿಂದುವಿನಲ್ಲಿ, AC ಬಾಹುನ Y ಬಿಂದುವಿನಲ್ಲಿ ಆ ಸರ್ಕಲ್ ಟಚ್ ಮಾಡಿದೆ ಅಂತ ಕೊಟ್ಟಿದ್ದಾನೆ. ಇಫ್ AB ಈಕ್ವಲ್ ಟು 12, ಏನಿಂದ ಬಿಗಿರ್ತಕ್ಕಂಥ ಡಿಸ್ಟೆನ್ಸು 12 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. AY ಈಕ್ವಲ್ ಟು 8 ಸೆಂಟಿಮೀಟ್ರ್, ಏನಿಂದ ವೈಗಿರ್ತಕ್ಕಂಥ ಡಿಸ್ಟೆನ್ಸು ಇಲ್ಲಿ 8 ಸೆಂಟಿಮೀಟ್ರ್ ಅಂತ ಹೇಳಿದ್ದಾನೆ. ಏನಿಂದ ವೈಗಿರೋ ಡಿಸ್ಟೆನ್ಸ್ 8 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. CY ಈಕ್ವಲ್ ಟು 6 ಸೆಂಟಿಮೀಟ್ರ್, ಸಿನಿಂದ ವೈಗಿರೋ ಡಿಸ್ಟೆನ್ಸು 6 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ದೆನ್ ದ ಲೆಂತ್ ಆಫ್ BC ಈಸ್, ಬಿನಿಂದ ಸಿಗಿರೋ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ABCಯಲ್ಲಿ ತ್ರಿಭುಜ ABCಯಲ್ಲಿ ಅಂತಸ್ಥವಾದ ವೃತ್ತವು ಕ್ರಮವಾಗಿ XY ಮತ್ತು Zಗಳಲ್ಲಿ AB, BC ಮತ್ತು CAಗಳನ್ನು ಸ್ಪರ್ಶಿಸುತ್ತವೆ ಅಂತ ಕೊಟ್ಟಿದ್ದಾನೆ. AB ಅಳತೆ ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟ್ರು, AY ಅಳತೆ ಇಲ್ಲಿಗೆ 8 ಸೆಂಟಿಮೀಟ್ರು, ಸಿನಿಂದ ವೈಗೆ ಇಲ್ಲಿಗೆ 6 ಸೆಂಟಿಮೀಟ್ರ್ ಆಗಿದ್ದರೆ ಈ ಬಿನಿಂದ ಸಿಗಿರ್ತಕ್ಕಂಥ ಉದ್ದ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಯಾವ ರೀತಿ ಕಂಡುಹಿಡಿದ್ರಿ BCಯ ಉದ್ದ ಅಂದರೆ ವೆರಿ ಸಿಂಪಲ್. ನೋಡಿರಿ, ಕಾನ್ಸೆಪ್ಟ್, ಈ ಜಾಮೆಟ್ರಿಕಲ್ ಕಾನ್ಸೆಪ್ಟ್ಗಳನ್ನು ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಈ ಥರ ಕ್ವಶನ್ ಬಿಡಿಸೋದೇನು ಭಾಳ ಕಷ್ಟ ಅಲ್ಲ. ನೋಡಿ, ಇನ್ನು ಬಿಡಿಸೋ ಸಿಂಪಲ್ ವಿಧಾನ ಏನಂದರೆ, ಈ ವೃತ್ತಕ್ಕೆ A ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರೀತೀವಿ. ವೃತ್ತದಿಂದ ಹೊರಗಡೆ ಇದೆ ಆ ಬಿಂದು, A ಬಿಂದು ವೃತ್ತದಿಂದ ಆಚೆ ಇದೆ, ಹೊರಗಡೆ ಇದೆ ಅಂದರೆ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀವಿ. ಒಂದು ಬಾಹ್ಯ ಬಿಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳಿಬೋದು, ಒಂದು AY ಮತ್ತೊಂದು AX. AY ಮತ್ತು AX ಅನ್ನೋದು A ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಸೊ A ಬಿಂದು ಅನ್ನೋದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಈ 2 AY ಮತ್ತು AX ಸ್ಪರ್ಶಕಗಳು ಅಳತೆಯಲ್ಲಿ ಸಮವಾಗಿರ್ತವೆ. ಅಳತೆಯಲ್ಲಿ ಸಮ ಅಂದರೆ ಏನಿಂದ ವೈಗೆ 8 ಸೆಂಟಿಮೀಟ್ರ್ ಇದೆ ಅಂದರೆ ಏನಿಂದ ಎಕ್ಸ್ಗೂ ಕೂಡ 8 ಸೆಂಟಿಮೀಟ್ರ್ ಇರುತ್ತೆ. ಇವೆರಡು AY ಮತ್ತು AX ಸಮ ಇರ್ತವೆ. A ಬಿಂದುವಿನಿಂದ ಎಳೆದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಟೋಟಲ್ ಏನಿಂದ ಬಿಗೆ 12 ಸೆಂಟಿಮೀಟ್ರ್ ಇದೆಯಲ್ಲ, ಈ 12 ಸೆಂಟಿಮೀಟ್ರಲ್ಲಿ ಏನಿಂದ ಎಕ್ಸ್ಗಿರೋ ಡಿಸ್ಟೆನ್ಸ್ 8 ಸೆಂಟಿಮೀಟ್ರ್ ಮೈನಸ್ ಮಾಡಿದರೆ ಬಿನಿಂದ ಎಕ್ಸ್ಗಿರೋ ಏನೋ ಡಿಸ್ಟೆನ್ಸ್ 4 ಸೆಂಟಿಮೀಟ್ರ್ ಅಷ್ಟೇ. ಬಿನಿಂದ ಎಕ್ಸ್ಗಿರೋ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ 4, ಇದು 8 ಸೇರಿ ಟೋಟಲ್ 12 ಸೆಂಟಿಮೀಟ್ರ್ ಆಗುತ್ತೆ. ಇವಾಗ A ಬಿಂದುವಿನಿಂದ ಅರ್ಥ ಆಯ್ತಲ್ಲ. ನೆಕ್ಸ್ಟ್ B ಪಾಯಿಂಟಿಗೆ ಬರೋಣ. B ಅನ್ನೋದು ಕೂಡ ಈ ಸರ್ಕಲಿಂದ ಆಚೆ ಇದೆ ಅಂದರೆ ಈ ಸರ್ಕಲಿಂದ ಆಚೆ ಇರೋದ್ರಿಂದ ಇದು ಕೂಡ ಬಾಹ್ಯ ಬಿಂದು, ಎಕ್ಸ್ಟರ್ನಲ್ ಪಾಯಿಂಟ್.
ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ 2 ಸ್ಪರ್ಶಕ ಎಳಿಬೋದು. ಒಂದು BZ ಆಗುತ್ತೆ, ಇನ್ನೊಂದು BX ಆಗುತ್ತೆ. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಟ್ಯಾನ್ಜೆಂಟ್ಸ್ನ ಡ್ರಾ ಮಾಡ್ತೀವಿ, ಟ್ಯಾನ್ಜೆಂಟ್ಸ್ ಅಂತ ಕರಿತೀವಿ. BZ ಮತ್ತು BX ನಾವು ಟ್ಯಾನ್ಜೆಂಟ್ಸ್, ಕನ್ನಡದಲ್ಲಿ ಸ್ಪರ್ಶಕಗಳು ಅಂತ ಕರಿತೀವಿ. ಸೊ ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ಸರ್ಕಲ್ಗೆ ಡ್ರಾ ಮಾಡಿದ್ರೆ 2 ಟ್ಯಾನ್ಜೆಂಟ್ಸು ಮೆಜರ್ಮೆಂಟ್ಸಲ್ಲಿ ಈಕ್ವಲ್ ಇರಬೇಕು. ಬಿನಿಂದ ಎಕ್ಸ್ಗೆ 4 ಸೆಂಟಿಮೀಟ್ರ್ ಇದೆ ಅಂದರೆ ಬಿನಿಂದ ಝಡ್ಗೂ ಕೂಡ 4 ಸೆಂಟಿಮೀಟ್ರ್ ಇರುತ್ತೆ. ಇವಾಗ ಬಿ ಪಾಯಿಂಟಿಂದ ಆಯಿತು. ಇವಾಗ ಸಿ ಪಾಯಿಂಟಿಗೆ ಬರೋಣ. ಸಿ ಪಾಯಿಂಟ್ ಕೂಡ ಸರ್ಕಲಿಂದ ಆಚೆ ಇದೆ ಅಂದರೆ ಇದು ಕೂಡ ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು ಅಂತ ಕರಿತೀವಿ. ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ಸರ್ಕಲ್ಗೆ 2 ಟ್ಯಾನ್ಜೆಂಟ್ಸ್ನ ಡ್ರಾ ಮಾಡ್ಬೋದು, ಒಂದು CY ಮತ್ತೊಂದು CZ. ಸೊ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಡ್ರಾ ಮಾಡ್ತೀವಿ. CY ಈಸ್ ದ 1 ಟ್ಯಾನ್ಜೆಂಟ್, CZ ಈಸ್ ಅನದರ್ ಟ್ಯಾನ್ಜೆಂಟ್ಸು. ಈ ಒಂದು ಬಾಹ್ಯ ಬಿಂದುವಿನಿಂದ ಈ ಸರ್ಕಲ್ಗೆ ಡ್ರಾ ಮಾಡಿದ 2 ಟ್ಯಾನ್ಜೆಂಟ್ಸ್ ಏನಿರ್ತವಲ್ಲ, ಸ್ಪರ್ಶಕಗಳು ಅಳತೆಯಲ್ಲಿ ಸಮ ಇರ್ತವೆ. ಸಿನಿಂದ Yಗೆ 6 ಸೆಂಟಿಮೀಟ್ರ್ ಇದೆ ಅಂದರೆ ಸಿನಿಂದ ಝಡ್ಗೂ ಕೂಡ 6 ಸೆಂಟಿಮೀಟ್ರ್ ಇರುತ್ತೆ, 6 ಸೆಂಟಿಮೀಟ್ರ್. ಸೊ ಇಲ್ಲಿ ಕೇಳಿರೋದು BCಯ ಉದ್ದ. BC ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಬಿನಿಂದ ಝಡ್ಗಿರೋ ಡಿಸ್ಟೆನ್ಸು ಪ್ಲಸ್ ಝಡ್ಡಿಂದ ಸಿಗಿರೋ ಡಿಸ್ಟೆನ್ಸು ಕೂಡಿದರೆ BCಯ ಉದ್ದ ಸಿಗುತ್ತೆ. ಬಿನಿಂದ ಝಡ್ಗಿರೋ ಡಿಸ್ಟೆನ್ಸ್ 4 ಸೆಂಟಿಮೀಟ್ರು, ಝಡ್ಡಿಂದ ಸಿಗಿರೋ ಡಿಸ್ಟೆನ್ಸ್ 6 ಸೆಂಟಿಮೀಟ್ರ್, ಇವೆರಡು ಆ್ಯಡ್ ಮಾಡಿದ್ರೆ BCಯ ಉದ್ದ 10 ಸೆಂಟಿಮೀಟ್ರ್ ಬರುತ್ತೆ. 10 ಸೆಂಟಿಮೀಟ್ರ್ ಅನ್ನೋದಿಲ್ಲ, ಆಪ್ಷನ್ ಸಿನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆಗಳನ್ನು ಬಿಡಿಸ್ತೀವಿ ನಾವು. ಸೊ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿರೋದು ಅರ್ಥ ಆಗಿದ್ರೆ ನೋಡಿರಿ. ಸೊ ನನ್ನ ಮೆಥಡ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನು ತಿಳಿಯುತ್ತಾ ಬೈಯೋದಾದ್ರೆ ಬೈದು ಬಿಡ್ರಿ, ಏನಾರ ಕಮೆಂಟ್ಸ್ ಮಾಡೋದಾದ್ರೆ ಕಮೆಂಟ್ಸ್ ಮಾಡಿ. ಆದರೆ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಗ್ರೂಪ್ಸ್ಗಳಲ್ಲಿ ವಿಡಿಯೋ ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಕೌಂಟ್ಸಲ್ಲೆಲ್ಲ ಇದನ್ನ ಶೇರ್ ಮಾಡ್ತಾ ಬನ್ನಿ. ಎಲ್ಲರಿಗೂ ಈ ವಿಡಿಯೋನ ತಲುಪಿಸೋ ಕೆಲಸನ ನೀವು ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.